वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहेयामुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मुस्तामलकतां गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं ज्ञामुनेयं नमामि तम् इति परिमृढोद्गीतानां दर्शेदं च सानिगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जय सारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम् श्रीमते रामानुजाय नमः। ಪರಮಾತ್ಮ 9ನೇ ಅಧ್ಯಾಯದಲ್ಲಿ ಸೃಷ್ಟಿ ಸ್ಥಿತಿ ಲಯವೆಲ್ಲವೂ ಜಗತ್ತಿನದು ತಾನೇ ಮಾಡ್ತಾ ಇದ್ದೀನಿ ನಾನೇ ಅಂತ ಹೇಳ್ತಾ ಇರೋದು ಪ್ರಕೃತಿಯನ್ನು ಉಪಯೋಗಿಸಿ ಮಾಡುವಂತಹದ್ದು ಅದೆಲ್ಲವೂ ಅಂತ ಹೇಳುವ ಭಾಗ. ಆ ಭಾಗವನ್ನ ನೋಡ್ತಾ ಇದ್ವಿ. ಅದರಲ್ಲಿ ಪರಮಾತ್ಮನಿಗೆ ಯಾವ ವಿಧವಾದ ವೈಷಮ್ಯ ನೈರ್ಘ್ಯಗಳು ಯಾವುದೂ ಇಲ್ಲ. ಯಾಕೆ ಅಂದರೆ ಇದು ಕರ್ಮವೇ ಕಾರಣವೇ ಹೊರತು ಈ ವೈಷಮ್ಯಕ್ಕೆಲ್ಲ ಪರಮಾತ್ಮನಿಗೆ ಅದರಲ್ಲಿ ಪ್ರಯೋಜನವಿಲ್ಲ. ಆದ್ದರಿಂದ ಉದಾಸೀನವಾಗಿರ್ತಾನವನು ಅದರಲ್ಲಿ ಅಂತ ಹೇಳುವಂತಹ ಆ ಭಾಗವನ್ನು ಅದನ್ನು ನೋಡ್ತಾ ಇದ್ವಿ. ಅದರಲ್ಲಿ ಮುಂದೆ ಹೇಳುವಾಗ ಈ ರೀತಿ ಕರ್ಮವೇ ಎಲ್ಲದಕ್ಕೂ ಕಾರಣವಾದರೆ ಪರಮಾತ್ಮನ ಯಾಕೆ ಬೇಕು? ಪ್ರಕೃತಿಯೇ ತಾನಾಗಿಯೇ ಸೃಷ್ಟಿ ಮಾಡ್ಬೋದಲ್ಲ, ಕರ್ಮ ತಾನೇ ಕಾರಣ ಅಂತ ಹೇಳಿದ್ರೆ ಕರ್ಮವೇ ಎಲ್ಲ ಮಾಡಬಹುದಲ್ಲ ಅಂತ ಹೇಳಿದ್ರೆ ಆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡುವಾಗ ಪರಮಾತ್ಮ ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ಧಿ ಪರಿವರ್ತತೆ ಅಂತ ಹೇಳ್ಬಿಟ್ಟು, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ಧಿ ಪರಿವರ್ತತೆ ಅಂತ ಹೇಳುವಾಗ ಎಲ್ಲ ನನ್ನ ಒಂದು ಅಧಿಷ್ಠಾನದಲ್ಲಿಯೇ ಎಲ್ಲವೂ ನಡೆಯುವಂಥದ್ದು. ಪ್ರಕೃತಿ ತಾನಾಗಿಯೇ ಪರಿಣಾಮ ಹೊಂದುವುದು ಸಾಧ್ಯವಿಲ್ಲ ಅಂತ ಹೇಳೋದು ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇರೋದು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳಿ, ಈ ನನ್ನ ಒಂದು ಅಧ್ಯಕ್ಷ ಅಂತ ಹೇಳಿದ್ರೆ ಇವನು ತನ್ನ ಅಂತರ್ಯಾಮಿಯಾಗಿ ತಾನು ಸಂಕಲ್ಪ ಮಾಡ್ತಾನೆ ಪರಮಾತ್ಮ. ಅವನ ಸಂಕಲ್ಪದಿಂದಲೇ ಜಗತ್ತು, ಚರಾಚರಾತ್ಮಕವಾದ ಜಗತ್ತೆಲ್ಲ ಇಲ್ಲಿ ಸೃಷ್ಟಿ ಮಾಡಲ್ಪಡುತ್ತೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅಂತ ಹೇಳಿಬಿಟ್ಟು, ಅದಕ್ಕೆ ಅನೇನ ಹೇತುನ ಅಂತ ಹೇಳಿದ್ರೆ ಕ್ಷೇತ್ರ ಇವರುಗಳ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ನಡೆಯುತ್ತೆ. ಆದರೆ ಅದಕ್ಕೆ ಅನುಗುಣವಾದ ಪರಮಾತ್ಮನ ಸಂಕಲ್ಪ ಅನ್ನೋದು ಪ್ರಧಾನವಾದ ಕಾರಣ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಅದು ಆ ಹೇತು ಕಾರಣ ಅಂತ ಹೇಳುವುದು, ಅದರಿಂದ ಅವನಿಗೆ ಪರಮಾತ್ಮನೇ ಎಲ್ಲಕ್ಕೂ ಸ್ವಾಮಿಯಾದವನು, ಸತ್ಯ ಸಂಕಲ್ಪತ್ವವೇನು, ಅವನಿಗೆ ದೋಷವಿಲ್ಲದೆ ಇರೋದು ಮೊದಲಾದದೆಲ್ಲವೂ ಇರುವಂತಹ ನನ್ನ ಈ ಆಶ್ಚರ್ಯವಾದ ಯೋಗವನ್ನು ನೋಡು ಅಂತ ಹೇಳ್ತಾ ಇರೋದು ಇಲ್ಲಿ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾನೆ ಪರಮಾತ್ಮನು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ಧಿ ಪರಿವರ್ತತೆ ಅಂತ ಹೇಳಿಬಿಟ್ಟು ಆ ಒಂದು ಭಾಗವನ್ನು ಈಗ ನೋಡ್ತಾ ಇದ್ವಿ. ತಸ್ಮಾತ್ ಕ್ಷೇತ್ರಜ್ಞ ಕರ್ಮಾನುಗುಣಂ ಮದೀಯ ಪ್ರಕೃತಿ ಸತ್ಯಸಂಕಲ್ಪೇನ
ಮಯ ಅಧ್ಯಕ್ಷೇಣ ಈಕ್ಷಿತ ಸಚರಾಚರಂ ಜಗತ್ ಸೂಯತೆ. ಸೂಯತೆ ಅಂದರೆ ಸೃಷ್ಟಿ ಮಾಡುತ್ತೆ ಅಂತ ಅರ್ಥ, ಉಂಟು ಮಾಡುತ್ತೆ. ತಸ್ಮಾತ್ ಕ್ಷೇತ್ರಜ್ಞ ಕರ್ಮ ಅನುಗುಣಂ, ಕ್ಷೇತ್ರಜ್ಞರ ಕರ್ಮಗಳಿಗೆ ಅನುಗುಣವಾಗಿ ಮದೀಯ ಪ್ರಕೃತಿ, ನನ್ನದೇ ಆದ ಪ್ರಕೃತಿ ಅಂತ ಹೇಳಿದ್ರೆ, ನನ್ನದೇ ಪ್ರಕೃತಿ ಅಂದರೆ ಏನರ್ಥ ಅಂದರೆ ನನಗೆ ವಿಶೇಷಭೂತವಾದದ್ದು ಅಂತ ಅರ್ಥ. ನನ್ನದೇ ಆದ ಪ್ರಕೃತಿಯು ಸತ್ಯ ಸಂಕಲ್ಪೇನ ಮಯ, ಸತ್ಯ ಸಂಕಲ್ಪನಾದ ನನ್ನ, ಅವನ ಸಂಕಲ್ಪವನ್ನು ತಡೆಯುವವರು ಯಾರೂ ಇಲ್ಲ, ಅದಕ್ಕೆ ವಿರೋಧ ಮಾಡುವವರು ಇಲ್ಲ. ಅವನು ಸಂಕಲ್ಪ ಮಾಡಿದರೆ ಅದು ಖಂಡಿತವಾಗಿಯೂ ನೆರವೇರುವಂತಹದ್ದು. ನನ್ನಿಂದಲೇ ಅಧ್ಯಕ್ಷೇಣ ಈಕ್ಷಿತ. ಬರೀ ಅಧ್ಯಕ್ಷ ಅಂತ ಹೇಳಿದ್ರೆ, ಅಧ್ಯಕ್ಷ ಅಂದರೆ ಕಣ್ಣುಗಳ ಮುಂದೆ ಇರೋದು ಅಂತ. ಅಕ್ಷ್ಣೋಹೋ ಪುರತಃ ಅಧ್ಯಕ್ಷಂ ಅಂತ ಅದಕ್ಕೆ ಅದಕ್ಕೆ ವಿವರಣೆ ಅಧ್ಯಕ್ಷ ಶಬ್ದಕ್ಕೆ. ಅಧ್ಯಕ್ಷಂ ಅಂತ ಹೇಳಿದ್ರೆ ಅಕ್ಷ್ಣೋಹೋ ಪುರತಃ, ಕಣ್ಣು ಮುಂದೆ ಇರುವಂತಹದ್ದು. ನನ್ನ ಒಂದು ಆಧ್ಯಕ್ಷದಲ್ಲಿ ಅಂತ ಹೇಳಿದ್ರೆ ನನ್ನ ಕಣ್ಣು ಮುಂದೆ ಇರುತ್ತೆ, ನಾ ಅಷ್ಟೇ ತಾನಾಗಿಯೇ ಮಾಡುತ್ತೆ ಅಂತ ಅರ್ಥವಲ್ಲ. ಅಧ್ಯಕ್ಷೇಣ ಈಕ್ಷಿತ, ನಾನು ಸಂಕಲ್ಪ ಮಾಡಿ ಅಂತ ಅರ್ಥ. ಅದಕ್ಕೆ ಅಧಿಷ್ಠಾತ ಆಗಿ ನಾನು ಸಂಕಲ್ಪ ಮಾಡಿ ಅದರ ಮೂಲಕ ಎಲ್ಲವನ್ನು ಮಾಡಿಸ್ತೇನೆ. ಆದ್ದರಿಂದ ಆಗ ನನ್ನ ಸಂಕಲ್ಪದಿಂದಲೇ ಸಚರಾಚರಂ ಜಗತ್ತು ಸೂಯತೆ. ಇದು ನನ್ನ ಸಂಕಲ್ಪದಿಂದ ನಡೆಯುವ ಕೆಲಸವೇ ಹೊರತು ತಾನಾಗೇ ಪ್ರಕೃತಿ ಮಾಡೋದಿಲ್ಲ. ಆದ್ದರಿಂದ ಪರಮಾತ್ಮ ಬರೀ ಸಾಕ್ಷಿ ಅಂತ ಅಲ್ಲ, ಇದಕ್ಕೆ ಅವನ ಸಂಕಲ್ಪದಿಂದಲೇ ಇದೆಲ್ಲವೂ ಸೃಷ್ಟಿಯಾಗುವಂತಹದ್ದು, ಚರಾಚರಾತ್ಮಕವಾದ ಪ್ರಪಂಚ. ಆದ್ದರಿಂದ ಇಲ್ಲಿ ತಮಶಬ್ದವಾಚ್ಯವಾದದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು. ಚರಾಚರ ಅಲ್ಲಿ ತಮಶಬ್ದವಾಚ್ಯವಾಗಿರುತ್ತೆ ಅಂತ ಹೇಳಿ ಹೇಗೆ ಹೇಳಿದ್ನೋ ಅದಕ್ಕೆ ಅನುಗುಣವಾಗಿ ತಮಶಬ್ದವಾಚ್ಯವಾದದ್ರಲ್ಲಿ ಚೇತನಾಚೇತನಗಳೆಲ್ಲ ಇರುತ್ತೆ. ಆದ್ದರಿಂದ ಸಚರಾಚರಂ, ಚರಾಚರವಾದ ಚರಾಚರಾತ್ಮಕವಾದ ಜಗತ್ತು ಸೃಷ್ಟಿ ಮಾಡಲ್ಪಡುತ್ತೆ. ಅನೇನ ಕ್ಷೇತ್ರಜ್ಞ ಕರ್ಮಾನುಗುಣ ಮದೀಕ್ಷಣೇನ, ಕ್ಷೇತ್ರಜ್ಞರ ಕರ್ಮಕ್ಕೆ ಅನುಗುಣವಾದ ನನ್ನ ಈ ಕ್ಷಣದಿಂದ, ಈ ಕ್ಷಣ ಅಂದರೆ ಸಂಕಲ್ಪ, ಸಂಕಲ್ಪದಿಂದ ಹೇತುನ, ಕಾರಣ ಏನು ಅಂದರೆ ಹೇತು. ಇದಕ್ಕೆ ಅನೇನ ಹೇತುನ ಅಂತ ಹೇಳಿದ್ರೆ ಈ ಕಾರಣದಿಂದ ಅಂತ ಹೇಳಿದ್ರೆ, ಈ ಕಾರಣದಿಂದ ಅಂದರೆ ಏನು ಅಂದರೆ ಈ ಕ್ಷೇತ್ರಜ್ಞ ಕರ್ಮಗಳಿಗೆ ಅನುಗುಣವಾದ ನನ್ನ ಸಂಕಲ್ಪದಿಂದ ಅಂತ ಅರ್ಥ. ಆ ಕಾರಣದಿಂದ ಜಗತ್ ಪರಿವರ್ತತೆ, ಜಗತ್ತು ನನ್ನ ಸಂಕಲ್ಪದಿಂದಲೇ ಈ ಪರಿವರ್ತನೆ ಆಗೋದು, ಈ ರೀತಿ ಸ್ಥೂಲ ರೂಪಕ್ಕೆ ಒಂದು ಸೃಷ್ಟಿಯಾಗುವಂತಹದ್ದು. ಆದ್ದರಿಂದ ಇದರಿಂದೇನು ತಿಳಿಯುತ್ತೆ ಅಂದರೆ ಹೇಳಿದ್ರೆ ಮತ್ ಸ್ವಾಮ್ಯಂ, ನಾನೇ ಎಲ್ಲಕ್ಕೂ ಸ್ವಾಮಿಯಾಗಿರುವುದು. ಸತ್ಯ ಸಂಕಲ್ಪತ್ವಂ, ನನ್ನ ಸಂಕಲ್ಪತ್ವವು ಸತ್ಯವಾದದ್ದು. ನೈರ್ಘೃಣ್ಯಾದಿ ದೋಷ ರಹಿತತ್ವಂ, ಪಕ್ಷಪಾತತ್ವೇ ಮೊದಲಾದಂತಹ ಅಥವಾ ನಿಷ್ಕರುಣೆ, ನೈರ್ಘೃಣ್ಯ ಅಂತ ನಿಷ್ಕರುಣೆ, ನಿಷ್ಕರುಣೆ ಮೊದಲಾದದ್ದು, ಪಕ್ಷಪಾತ ನಿಷ್ಕರುಣೆ ಮೊದಲಾದ ವೈಷಮ್ಯ ನೈರ್ಘೃಣ್ಯ ಮೊದಲಾದ ದೋಷಗಳು ಇಲ್ಲದೆ ಇರುವಂತಹದ್ದು. ಇತ್ಯೇವಮಾದಿಕಂ, ಇದೇ ಮೊದಲಾದ ಅನೇಕ ನನ್ನ ಅಸಾಧಾರಣವಾದ ಗುಣಗಳೆಲ್ಲ ಮಮ ವಾಸುದೇವ ಸೂನೋಹೋ ಐಶ್ವರಂ ಯೋಗಂ ಪಶ್ಯ, ನನ್ನ ಈ ಈಶ್ವರತ್ವ ಪ್ರಯುಕ್ತವಾದ ಈ ಯೋಗವನ್ನು ನೋಡು, ಇದುವೇ ಅವನ ಯೋಗ ಅಂತ ಹೇಳುವಂತಹದ್ದು. ಎಲ್ಲವೂ ಅವನಿಗೆ ದಾಸಭೂತವಾಗಿರೋದು, ಶೇಷಭೂತವಾಗಿರೋದು. ಅವನ ಸತ್ಯ ಸಂಕಲ್ಪತ್ವವೇನು, ವೈಷಮ್ಯ ನೈರ್ಘಣ್ಯಾದಿ ದೋಷಗಳು, ಇದೆಲ್ಲ ಮಾಡಿದ್ರೂ ಯಾವ ದೋಷವೂ ಇಲ್ಲದೆ ಇರುವಂತಹದ್ದು. ಇದೆಲ್ಲವೂ ಆಗಿದ್ದರೂ ಕೂಡ ಪರಮ ಸೌಲಭ್ಯದಿಂದ ಅವನು ಎಲ್ಲರನ್ನೂ ಕೂಡ ಉದ್ಧಾರ ಮಾಡುವುದಕ್ಕೋಸ್ಕರ ವಸುದೇವನ ಪುತ್ರನಾಗಿ ಜನಿಸ್ತೇನೆ, ಅವತಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಬಂದು ಇಲ್ಲಿ ಅವತಾರ ಮಾಡಿರುವಂತಹ ಈ ಈಶ್ವರ ಪ್ರಯುಕ್ತವಾದ ಯೋಗವನ್ನು ನೋಡು. ಯಥಾಹ ಶ್ರುತಿ, ಅದಕ್ಕೆ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತ್, ಅಸ್ಮಾತ್ ಮಾಯಿ ಸೃಜತೆ ವಿಶ್ವಮೇತತ್. ಮಾಯಿ ಸೃಷ್ಟಿ ಮಾಡ್ತಾನೆ, ತಾನೇ ಅದು ಸೃಷ್ಟಿ ಆಗೋದಿಲ್ಲ. ಮಾಯಿ ಅನ್ನೋನು ಅಸ್ಮಾತ್, ಈ ಪ್ರಕೃತಿಯಿಂದ ವಿಶ್ವವಲ್ಲೆಲ್ಲ ಸೃಷ್ಟಿ ಮಾಡ್ತಾನೆ. ತಸ್ಮಿಂಶ ಅನ್ಯಯ ಮಾಯೆಯ ಸನ್ನಿರುದ್ಧ, ಅದರಲ್ಲಿ ಇನ್ನೊಬ್ಬ ಜೀವಾತ್ಮನು ಅದರಿಂದ ಅವನಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದಾನೆ, ಪ್ರಕೃತಿಯ ಸಂಬಂಧ ಉಂಟಾಗಿ ಅವನಿಗೆ. ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್, ಮಾಯಾ ಅಂತ ಹೇಳುವುದು ಪ್ರಕೃತಿ ಅಂತ ಹೇಳಲ್ಪಡುವುದು. ಮಾಯಿನಂತೂ ಮಹೇಶ್ವರಂ, ಅವನೇ ಇದೇ ಐಶ್ವರಂ ಯೋಗಂ ಅಂತ ಹೇಳಿದ್ದು ಮಹೇಶ್ವರನಾದವನು. ಮಾಯಿ ಅಂತ ಹೇಳುವನು ಎಲ್ಲವನ್ನು ತನ್ನದಾಗಿ ಉಳ್ಳ ಸತ್ಯ ಸಂಕಲ್ಪನಾದ ದೋಷರಹಿತನಾದ ಪರಮಾತ್ಮನನ್ನು ಮಾಯಿ ಅಂತ ಶ್ರುತಿ ಹೇಳುತ್ತೆ. ಅದನ್ನು ಇಲ್ಲಿ ಪರಮಾತ್ಮನು ಹೇಳ್ತೀನಿ. ಆದ್ದರಿಂದ ಪ್ರಕೃತಿ ತಾನೇ
ಪರಿಣಾಮ ಹೊಂದಿ ಜಗತ್ತು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಕರ್ಮವೇ ಕಾರಣವಾದರೂ ಕರ್ಮ ತಾನೇ ಕಾರಣ, ತಾನೇ ಯಾಕೆ ಆಗಬಾರದು, ಪರಿವರ್ತನೆ ಹೊಂದಬಾರದು ಅಂದರೆ ಕರ್ಮ ಕಾರಣವಾಗಿದ್ದರೂ ಅದಕ್ಕೆ ಅನುಗುಣವಾಗಿ ಎಲ್ಲ ಸೃಷ್ಟಿ ಮಾಡೋಕ್ಕೆ ಅಚೇತನವಾದ ಪ್ರಕೃತಿಗೆ ಆ ಶಕ್ತಿ ಇಲ್ಲ. ಪ್ರಕೃತಿ ಅಚೇತನವಾದದ್ದು, ತಾನೇ ಪ್ರವೃತ್ತಿ ಹೊಂದೋಕ್ಕೆ ಸಾಧ್ಯವಿಲ್ಲ. ಪ್ರವೃತ್ತಿಯೇ ಇರೋದಿಲ್ಲ ಅಚೇತನ ಪದಾರ್ಥಕ್ಕೆ ಸ್ವತಂತ್ರವಾಗಿ, ಚೇತನಾಧಿಷ್ಠಿತವಾಗಿಯೇ ಅದಕ್ಕೆ ಪ್ರವೃತ್ತಿ ಉಂಟಾಗಬೇಕು. ಆದ್ದರಿಂದ ಅದು ಇಲ್ಲಿ ಸ್ಪಷ್ಟಪಡಿಸಲ್ಪಡುತ್ತೆ. ಯದಿ ಕರ್ಮಾನುಗುಣ ವಿಷಮ ಸೃಷ್ಟಿ, ಕರ್ಮಕ್ಕೆ ಅನುಗುಣವಾಗಿಯೇ ವಿಷಮ ಸೃಷ್ಟಿ ಆದರೆ ತರ್ಹಿ ಪ್ರಕೃತಿರೇವ ಪರಿಣಾಮಶೀಲ ತದನುಗುಣಂ ಪರಿಣಮತಾಂ. ಯಾಕೆ ಅಂದರೆ ಅದರ ಪ್ರಕೃತಿಯ ಒಂದು ಲಕ್ಷಣ ಹೇಳುವಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ ಸತತ ವಿಕ್ರಿಯಾ ಅಂತ ಹೇಳಿದ್ರು. ಪ್ರಕೃತಿ ಅಚೇತನ ಪರಾರ್ಥಾಶ ಸತತ ನಿತ್ಯ ಸತತ ವಿಕ್ರಿಯಾ ಅಂತ ಹೇಳಿ ತ್ರಿಗುಣ ಕರ್ಮಿಣಾಂ ಕ್ಷೇತ್ರಂ ಪ್ರಕೃತಿಯ ರೂಪಮುಚ್ಯತೆ ಅಂತ ಪ್ರಕೃತಿಯ ಲಕ್ಷಣ ಹೇಳುವಾಗ ಅಚೇತನ ಪರಾರ್ಥ ನಿತ್ಯ ಸತತ ವಿಕ್ರಿಯ. ಅಚೇತನವಾದದ್ದು ಅಚೇತನವಾದ್ದರಿಂದಲೇ ಪರಾರ್ಥಕ್ಕೋಸ್ಕರ ಇರೋದು. ಸ್ವತಂತ್ರವಾಗಿ ಅದಕ್ಕೆ ಜ್ಞಾನವಿಲ್ಲದೆ ಇರೋದ್ರಿಂದ ತಾನು ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬ ಚೇತನನ ಪ್ರಯೋಜನಕ್ಕಾಗಿಯೇ ಇದೇ ಪ್ರಕೃತಿ ಪರಾರ್ಥ, ನಿತ್ಯವಾದ ಪದಾರ್ಥ, ಒಂದು ಅವ್ಯಕ್ತ ಅನ್ನುವ ಅವಸ್ಥೆಯಲ್ಲಿ ನಿತ್ಯವಾಗಿದೆ. ಅದು ಸತತ ವಿಕ್ರಿಯ, ಸತತವಾಗಿ ಪರಿಣಾಮ ಹೊಂದುತ್ತಾ ಇರುವಂಥ ಸ್ವರೂಪದಲ್ಲಿಯೇ ಸತತವಾಗಿ ಪರಿಣಾಮ ಹೊಂದುತ್ತೆ. ಅದಕ್ಕೆ ತ್ರಿಗುಣ, ಅದು ಸತ್ವರಜಸ್ತಮಸ್ಸು 3 ಗುಣಗಳನ್ನು ಹೊಂದಿರುವಂತಹದ್ದು. ಹಾಗೆಯೇ ತ್ರಿಗುಣ ಕರ್ಮಿಣಾಂ ಕ್ಷೇತ್ರಂ, ಕರ್ಮಿಗಳಾದ ಈ ಚೇತನರುಗಳು, ಕರ್ಮಿ ಅಂದರೆ ಕರ್ಮವನ್ನು ಉಳ್ಳ ಚೇತನರು, ಕರ್ಮ ಮಾಡುವಂತಹ ಚೇತನರು, ಅವರಿಗೆ ಕ್ಷೇತ್ರವಾಗಿದೆ, ಶರೀರವಾಗಿದೆ. ತ್ರಿಗುಣ ಕರ್ಮಿಣಾಂ ಕ್ಷೇತ್ರಂ ಪ್ರಕೃತಿಯ ರೂಪ ಮುಚ್ಚುತ್ತೆ. ಪ್ರಕೃತಿಯೇ ಇದುವೇ ಅದರ ಸ್ವರೂಪ. ಹೀಗೆ ಹೇಳಲ್ಪಟ್ಟಿದೆ. ಸತತವಾಗಿ ಪರಿಣಾಮ ಹೊಂದಿರುವಂತಹ ಸ್ವರೂಪವೇ ಅದಕ್ಕೆ. ಆದ್ದರಿಂದ ಪರಿಣಾಮಶೀಲ, ಪರಿಣಾಮ ಹೊಂದುವುದೇ ಅದರ ಸ್ವರೂಪ. ತಾನೇ ಆಗಲಿ ಸ್ವತಂತ್ರವಾಗಿ. ಕಿಂ ತ್ವಯ, ನಿನ್ನಿಂದ ಏನಾಗಬೇಕು ಪರಮಾತ್ಮನಿಂದ ಅಂತ ಒಂದು ಪ್ರಶ್ನೆ ಬಂದರೆ, ಮಯಾಧ್ಯಕ್ಷೇಣ, ಸ್ವತಂತ್ರವಾಗಿ ಅದಕ್ಕೆ ಪ್ರವೃತ್ತಿ ಉಂಟಾಗೋದಿಲ್ಲ ಅಚೇತನ ಪದಾರ್ಥವಾದ್ದರಿಂದ ನನ್ನ ಸಂಕಲ್ಪದಿಂದಲೇ ಅದು ಪರಿಣಾಮ ಹೊಂದಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಸರ್ವಭೂತಾನಿ ಇತಿ ಉಪಕ್ರಾಂತ ಸ್ವಸಂಕಲ್ಪಾಧೀನ ಸೃಷ್ಟಿ ಪ್ರಳಯ ಸಂಹಾರತಾದ್ಯೋತನಾಯ ತಸ್ಮಾತ್ ಕ್ಷೇತ್ರಜ್ಞ ಕರ್ಮಾನುಭವ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂತ ಹೇಳಿ ಅಲ್ಲಿ ಆರಂಭಿಸಿದ್ದಂಥದ್ದು. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಅಂತ ಹೇಳಿ, ನನ್ನ ಕಲ್ಪಕ್ಷಯದಲ್ಲಿ ಎಲ್ಲ ಬಂದು ನನ್ನಲ್ಲಿ ಸೇರಿಕೊಳ್ಳುತ್ತೆ, ಕಲ್ಪಾದಿಯಲ್ಲಿ ಮತ್ತೆ ನಾನು ಸೃಷ್ಟಿ ಮಾಡ್ತೇನೆ. ಇದು ಪ್ರಾಕೃತ ಸೃಷ್ಟಿ, ಪ್ರಾಕೃತ ಪ್ರಳಯವನ್ನು ಹೇಳುವುದಕ್ಕೆ ಆರಂಭಿಸಿದಂತಹ ಪ್ರಕರಣದಲ್ಲಿ ಇದು ಒಂದು ಅವಾಂತರ ಪ್ರಕರಣ. ಪರಮಾತ್ಮನ ಒಂದು ಸಂಕಲ್ಪದಿಂದಲೇ ಅವನ ಅಧೀನದಲ್ಲಿಯೇ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ನಡೆಯುತ್ತೆ ಅಂತ ಪರಮಾತ್ಮನು ಹೇಳ್ತಿರುವ ಒಂದು ಚಿಕ್ಕ ಅವಾಂತರ ಪ್ರಕರಣ ಇದು ಅಂತ ಹೇಳ್ಬೋದು. ಅದರ ಒಂದು ಆರಂಭ ಆಗಿರೋದು ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಕಲ್ಪಾದೌ ವಿಸೃಜಾಮಿ ಅಹಂ ಪುನಃ ಅಂತ ಹೇಳಿದ್ದೆವು. ಅಲ್ಲಿಂದ ಆರಂಭಿಸಿದ್ದಂಥದ್ದು ಸರ್ವಭೂತಾನಿ ಇತಿ ಉಪಕ್ರಾಂತ, ಉಪಕ್ರಮಣ ಹಾಗೆ ಆಯಿತು. ಸ್ವಸಂಕಲ್ಪಾಧೀನ ಸೃಷ್ಟಿ ಪ್ರಳಯ ಉಪಸಂಹಾರ, ತನ್ನ ಸಂಕಲ್ಪಕ್ಕೆ ಅಧೀನವಾದ ಸೃಷ್ಟಿ ಸಂಹಾರ ಪ್ರಳಯ ಎಲ್ಲವೂ ನನ್ನ ಸಂಕಲ್ಪಾಧೀನ ಅಂತ ಹೇಳಿ ಇಲ್ಲಿ ಉಪಸಂಹಾರ ಮಾಡಿಕೊಳ್ತಾ ಇರುವಂತಹ ಇಷ್ಟು ಶ್ಲೋಕಗಳು ಪರಮಾತ್ಮನ ಸಂಕಲ್ಪದಲ್ಲಿಯೇ ಎಲ್ಲ ನಡೆಯುತ್ತೆ. ಅವನ ಅಧೀನದಲ್ಲಿಯೇ ಅವನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕಾರಣ. ಇದೆಲ್ಲವೂ ಇಲ್ಲಿ ಹೇಳಲ್ಪಡ್ತಾ ಇರೋದು. ಇದು ಉಪಸಂಹಾರ ಮಾಡಿ ಈ ಪ್ರಕರಣದ ಅವಾಂತರ ಪ್ರಕರಣದ ಒಂದು ಉಪಸಂಹಾರ ಈ ಶ್ಲೋಕದಿಂದ ಮಾಡಲ್ಪಡುತ್ತೆ. ಮಯಾಧ್ಯಕ್ಷೇಣ ಇತಿ ಪದದ್ವಯ ಅಭಿಪ್ರೇತಂ ಶ್ರೌತಮಾರ್ಥಮಾಹ ಮತ್ಸಂಕಲ್ಪೇನ, ಇದು ಶ್ರೌತ ಶ್ರುತಿಯಲ್ಲಿ ಹೇಳಿರುವ ಅರ್ಥ. ಮಯಾಧ್ಯಕ್ಷೇಣ ಪ್ರಕೃತಿ, ಅಧ್ಯಕ್ಷೇಣ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಹೇಳಿರುವ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳುವ ಈಕ್ಷಣಪೂರ್ವಕವಾದ ಸೃಷ್ಟಿ ಹೇಳಲ್ಪಡುತ್ತೆ. ಮಯಾಧ್ಯಕ್ಷೇಣ ಅನ್ನೋದಕ್ಕೆ ಅದು ಈಕ್ಷಣ ಅನ್ನುವ ಅರ್ಥ ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವುದು. ಆದ್ದರಿಂದ ಆ ಅರ್ಥವನ್ನು ಇಲ್ಲಿ ಮಯಾಧ್ಯಕ್ಷೇಣ ಈಕ್ಷಿತ ಸಚರಾಚರಂ ಜಗತ್ಸೂಯತೆ, ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಶ್ವೇತಾಶ್ವತರ ಉಪನಿಷತ್ತು, ಎಲ್ಲರಿಗೂ ಅಂತರ್ಯಾಮಿಯಾಗಿ ಇದ್ದಾನೆ ಕರ್ಮಾಧ್ಯಕ್ಷನಾದವನು.
ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಋಗ್ವೇದದಲ್ಲಿ ಬರುತ್ತೆ, ಹಾಗೆಯೇ ಯಜುರ್ವೇದದಲ್ಲೂ ಬರುತ್ತೆ. ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮ್ನಿ, ಪರಮಪದದಲ್ಲಿ ಇದಾನವನು. ಧ್ಯಾಯತೆ ಅಧ್ಯಾಸಿತ ತೇನ ಇತ್ಯಾದಿಕ ಮಾತ್ರ ಭಾವ್ಯಂ. ಇದು ಮಂತ್ರಿಕೋಪನಿಷತ್ತು. ಧ್ಯಾಯತೆ ಅಧ್ಯಾಸಿತ ತೇನ ಧನ್ಯತೆ ಪ್ರೇರ್ಯತೆ ಪುನಃ ಅಂತ ಹೇಳಿ, ಧ್ಯೈ ಚಿಂತಾಯಾಮ್ ಅಂತ ಧಾತುವಿಂದ ಬಂದ ಶಬ್ದ ಇದು. ಧ್ಯಾಯತೆ ಅಂದರೆ ಈ ಕ್ಷಣ ಅಂತ ಅರ್ಥ, ಸಂಕಲ್ಪ ಮಾಡುವುದು ಅಂತ ಅರ್ಥ. ಸಂಕಲ್ಪ ರೂಪವಾದ ಜ್ಞಾನದಿಂದ, ಅಧ್ಯಾಸಿತ ತೇನ ಅವನಿಂದ ಅಧಿಷ್ಠಿತವಾಗಿ, ತನ್ಯತೆ ಅಂದರೆ ತನು ವಿಸ್ತಾರಗೊಳ್ಳುತ್ತೆ, ಪ್ರಪಂಚ ರೂಪದಲ್ಲಿ ವಿಸ್ತಾರಗೊಳ್ಳುತ್ತೆ ಅದೆಲ್ಲವೂ. ಪ್ರೇರ್ಯತೆ ಅವನು ಪ್ರೇರಿಸಲ್ಪಡುತ್ತೆ ಪರಮಾತ್ಮನಿಂದ. ಎಲ್ಲವೂ ಕೂಡ ಅವನ ಅಧೀನದಲ್ಲಿ. ಗೌಹು ಅನಾದ್ಯಂತವತಿ ಸಾ ಜನಿತ್ರಿ ಭೂತಭಾವಿನಿ. ಗೌಹು ಅಂದರೆ ಹಸುವಿನಂತೆ, ಹಸು ಹೇಗೆ ಹಾಲು ಕರೆಯುತ್ತೋ ಹಾಗೆ ಪುರುಷಾರ್ಥಗಳ ರೂಪವಾದ ಫಲಗಳನ್ನೆಲ್ಲ ಕೊಡುತ್ತೆ ಎಲ್ಲರಿಗೂ. ಪ್ರಕೃತಿಯ ಮೂಲಕವೇ ಪುರುಷಾರ್ಥಗಳನ್ನೆಲ್ಲ ಪಡೀತಾರೆ ಇವರು. 4 ವಿಧವಾದ ಪುರುಷಾರ್ಥಕ್ಕೂ ಚೇತನರಿಗೆ, ಬದ್ಧಚೇತನರಿಗೆ ಪ್ರಕೃತಿ ಬೇಕೇ ಬೇಕು. ದೇಹೇಂದ್ರಿಯಗಳ ಸಂಬಂಧ ಇಲ್ಲದೆ ಹೋದರೆ 5 ವಿಷಯಗಳು ಹೇಳಿದಾಗ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಕ್ ವಿಧಂ ವಿಧಿತಾಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಲಂ. 3 ವಿಷಯಗಳು ಪ್ರಕೃತಿಗೆ ಸಂಬಂಧಿಸಿದ್ದು. ಅಧಿಷ್ಠಾನ, ಹಾಗೆ ಕರಣಂ ಮತ್ತು ವಿವಿಧಾಚ ಚೇಷ್ಟಾ, ಪ್ರಾಣ, ಇಂದ್ರಿಯಗಳು, ದೇಹ 3 ಪ್ರಕೃತಿಗೆ ಸಂಬಂಧಿಸಿದ್ದು. ಚೇತನ ಪರಮಾತ್ಮ. ಈ 5 ವಿಷಯ ಸೇರಿದ್ರೇ ಕೆಲಸ ಮಾಡೋಕ್ಕೆ ಸಾಧ್ಯ ಈ ಜೀವಾತ್ಮನು. ಆದ್ದರಿಂದ ಅವನು ಈ ಪ್ರಕೃತಿಯು ಇವನಿಗೆ ಎಲ್ಲ ವಿಧವಾದ ಪುರುಷಾರ್ಥಗಳನ್ನು ಪಡೆದುಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ವೇದೋಕ್ತವಾದ ಶ್ರುತ್ಯುಕ್ತವಾದ ಎಲ್ಲ ವಿಧವಾದ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡಿ, ಉಪಾಸನೆಯನ್ನಾದರೂ ಮಾಡಿ, ಅವನು ವಿವಿಧ ಪುರುಷಾರ್ಥವನ್ನು, ಅಪವರ್ಗವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯೋಗ ಮಾಡುತ್ತೆ. ಇದೆಲ್ಲ ಪ್ರಯೋಜನವಾಗುತ್ತೆ. ಹಸು ಹೇಗೆ ಹಾಲು ಸುರಿಸುತ್ತೋ ಹಾಗೆ ಈ ಪ್ರಕೃತಿಯು ಇವನಿಗೆ ಪುರುಷಾರ್ಥ ರೂಪವಾದ ಫಲಗಳನ್ನೆಲ್ಲ ಕೊಡುತ್ತೆ ಚೆನ್ನಾಗಿ. ಅದಕ್ಕೆ ಗೌಹು ಅಂತ ಹೇಳಲ್ಪಟ್ಟಿದೆ. ಅನಾದ್ಯಂತವತಿ, ಆದ್ಯಂತರಹಿತಳಾದವಳು. ಅನಾದ್ಯಂತವತಿ ಅಂದರೆ ಅನಾದಿ ಅಂತವತಿ ಅಂತಲ್ಲ, ಆದ್ಯಂತಂ ನ ಆದ್ಯಂತವು ಯಸ್ಯಾಹ ಅಂತ ಹೇಳಿ, ಆದ್ಯಂತವತಿ ನ ಆದ್ಯಂತವತಿ ಅನಾದ್ಯಂತವತಿ, ಆದಿ ಅಂತಗಳು ಇಲ್ಲದೆ ಇರೋವಂತಹದ್ದು ಅಂತ ಹೇಳಿ. ಗೌಹು ಅನಾದ್ಯವಂತಿ ಸಹ ಜನಿತ್ರಿ ಭೂತಭಾವಿನಿ. ಎಲ್ಲ ಪ್ರಾಣಿಗಳನ್ನೆಲ್ಲ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲ ಶರೀರ ಇಂದ್ರಿಯಗಳ ರೂಪದಲ್ಲಿ ಪರಿಣಾಮ ಹೊಂದಿ ನಾಮರೂಪ ವಿಭಕ್ತ ರೂಪವಾದ ಸೃಷ್ಟಿಗೆ ಕಾರಣವಾಗುತ್ತೆ. ಅದನ್ನು ಇಟ್ಟುಕೊಂಡೇ ಪರಮಾತ್ಮನೇ ಎಲ್ಲ ಮಾಡ್ತಾನೆ ಅನ್ನೋದು ಮಂತ್ರಿಕೋಪನಿಷತ್ತಿನ ಮಂತ್ರಗಳನ್ನೆಲ್ಲ ಇಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರು. ಅಧಿಕಂ ಅಶ್ನುತೆ ಇತಿ ಅಧ್ಯಕ್ಷ ಇತಿ ಕೇಚಿತ್. ಅಧಿಕವಾಗಿ ಅನುಭವಿಸ್ತಾನೆ ಅಂತ ಅಧ್ಯಕ್ಷ ಅಂತ ಕೆಲವರು ಅರ್ಥ ಮಾಡ್ತಾರೆ. ಅಧ್ಯಕ್ಷ ಹಾಗೆ ಅಧಿಕಂ ಅಶ್ನುತೆ ಇತಿ ಅಧ್ಯಕ್ಷ ಅಂತ ಹೇಳಿದರು, ಅರ್ಥ ಮಾಡ್ತಾರೆ ಕೆಲವರು. ಆದರೆ ಇಲ್ಲಿ ಜಗತ್ ಶಬ್ದ ತತ್ರ ಅನ್ವೇತವ್ಯ, ಜಗತ್ತನ್ನು ಅಲ್ಲಿ ಅನ್ವಯಿಸಬೇಕು. ಆವಾಗ ಪೂರ್ವಾರ್ಧಗತ ಸಚರಾಚರ ಶಬ್ದ ಉತ್ತರತ್ರ ಅಪಿ ಇತಿ ಅಭಿಪ್ರಾಯೇಣ ಸಚರಾಚರಂ ಜಗತಿ ಇತಿ ಉಕ್ತಂ. ಕೆಲವರು ಹೀಗೆ ಮಾಡ್ತಾರೆ, ಅಧಿಕವಾಗಿ ಅವನು ಅನುಭವಿಸ್ತಾನೆ ಅಂತ ಹೇಳಿಬಿಟ್ಟು ಅಧ್ಯಕ್ಷ ಅಂತ ಹೇಳಿ ಮಯಾಧ್ಯಕ್ಷೇಣ ಅಂತ ಹೇಳಿ ಅರ್ಥ ಮಾಡಿದ್ರು ಅಂತ. ಆಗ ಜಗತ್ ಶಬ್ದವು ಅನ್ವಯಿಸಬೇಕು ಆವಾಗ ಅಂತ ಹೇಳಿ, ಜಗತ್ತನ್ನು ಇಲ್ಲಿ ಜಗತ್ತು ಹಿ ಪರಿವರ್ತತೆ, ಜಗತ್ತು ಸಚರಾಚರ ಎರಡು ಒಂದೇ. ಆದ್ದರಿಂದಲೇ ಇಲ್ಲಿ ಹೇಳುವಾಗ ಸಚರಾಚರಂ ಜಗತ್ತು ಅಂತ ಭಾಷ್ಯಕಾರ ವ್ಯಾಖ್ಯಾನ ಮಾಡಿದ್ರು. ಚರಾಚರಾತ್ಮಕವಾದ ಜಗತ್ತು ಹೇತುನಾ ಜಗದ್ಧಿ ಪರಿವರ್ತತೆ ಅಂತ ಹೇಳಿ ಸೂಯತೆ ಸಚರಾಚರಂ ಬೇರೆ, ಜಗತ್ತು ಬೇರೆಯಾಗಿ ಹೇಳಿದೆ. ಆದರೆ ಎರಡನ್ನೂ ಅನ್ವಯಿಸಿ ನಾವು ಅರ್ಥ ಮಾಡಿಕೊಳ್ಬೇಕು. ಸಚರಾಚರಂ ಜಗತ್ ಅಂತ ಅರ್ಥ, ಸೂಯತೆ ಸಚರಾಚರಂ ಜಗತ್. ಆದ್ದರಿಂದ ಹಿಂದೆ ಬಂದ ಈ ಸಚರಾಚರ ಶಬ್ದವನ್ನು ಮುಂದೆಯೂ ಜಗತ್ತು ಅನ್ನುವುದರಲ್ಲಿಯೂ ಅನ್ವಯಿಸಬೇಕು, ಅಲ್ಲಿಯೂ ಅದು ಅನ್ವಯಿಸಬೇಕಾಗುತ್ತೆ. ಆದ್ದರಿಂದ ಸಚರಾಚರಂ ಜಗತಿ ಇತಿ ಉಕ್ತಂ. ಸೂಯತೆ ಇತ್ಯನೇನ, ಇದು ಒಂದು ಬೇರೆ ಅಭಿಪ್ರಾಯ. ಅಧಿಕಂ ಅಶ್ನುತೆ ಇತಿ ಅಧ್ಯಕ್ಷ ಅಂತ ಕೆಲವರು ಹೇಳ್ತಾರೆ, ಅದು ಒಂದು ಅಭಿಪ್ರಾಯ. ಸ್ವಾಮಿ ದೇಶಿಕನ ಅದಕ್ಕೆ ಮೇಲೆ ಏನು ಕಮೆಂಟ್ ಮಾಡಿಲ್ಲ. ಕೆಲವರು ಹೀಗೆ ಅರ್ಥ ಮಾಡ್ತಾರೆ ಅಂತ ಹೇಳ್ತು. ಆದರೆ ಈ ಕ್ಷಣ ಅನ್ನುವ ಅಧ್ಯಕ್ಷೇಣ ಈಕ್ಷಿತ ಅಂತ ಅರ್ಥ. ಅಧಿಷ್ಠಾತ ಆಗಿ ನನ್ನ ಸಂಕಲ್ಪದಿಂದಲೇ ನಾನು ಈ ಪರಿಣಾಮವನ್ನು ಉಂಟು ಮಾಡ್ತೇನೆ. ಸೂಯತೆ ಇತ್ಯನೇನ ಸೂಯತೆ ಪುರುಷಾರ್ಥಂ ಇತ್ಯಾದಿ ಶ್ರುತಿ
ಸ್ಮಾರಿತ ಸೂಯತೆ ಪುರುಷಾರ್ಥಂಚ ಅಂತ ಇದುವೇ ಗೌರನಾದ್ಯಂತವತಿ ಸಾ ಜನಿತ್ರೀಭೂತ ಭಾವಿನಿ ಸೂಯತೆ ಪುರುಷಾರ್ಥಂಚ ಅಂತ ಹೇಳಿ ಆ ವಾಕ್ಯಗಳು ಮಂತ್ರಗಳು ಬರುತ್ತೆ. ಅಲ್ಲಿ ಪುರುಷಾರ್ಥಗಳನ್ನೆಲ್ಲ ಅದು ಸೂಯತೆ ಅಂದರೆ ಸೃಷ್ಟಿ ಮಾಡುತ್ತೆ, ಉಂಟು ಮಾಡುತ್ತೆ ಅಂತ, ಪ್ರಸವ ಅಂತ ಹೇಳುವ ಹಾಗೆ ಸೂಯತೆ ಉಂಟು ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ ಅಂದರೆ ಪುರುಷಾರ್ಥಗಳಿಗೆಲ್ಲ ಕಾರಣವಾಗುತ್ತೆ. ಇದನ್ನು ಉಪಯೋಗಿಸಿಕೊಂಡು ಎಲ್ಲ ಪುರುಷಾರ್ಥಗಳನ್ನು ಪಡೆದುಕೊಳ್ತಾರೆ ಚೇತನರುಗಳೆಲ್ಲ ಮೊದಲಾದ ಶ್ರುತಿಗಳು ಇಲ್ಲಿ ಪೂರ್ವಾರ್ಧೆ ಸೃಷ್ಟಿ ಹೇತುತೆಯ ಉಕ್ತಮೇವ ಉತ್ತರತ್ರಾಪಿ ಸಂಹಾರ ಹೇತುತೆಯ ಅನೇನ ಹೇತುನಾ ಇತಿ ಪರಾಮರ್ಶಾರ್ಹಂ ನ ಪುನಃ ಪ್ರಧಾನತೆಯ ಉಪಸ್ಥಿತಾಪಿ ಸೃಷ್ಟಿ ತಸ್ಯಾಹ ಪ್ರಲಯಾದಿಕಂ ಪ್ರತಿ ಅಹೇತುತ್ವಾತ್ ಇತಿ ಅಂತ ಹೇಳಿದ್ರೆ ಇಲ್ಲಿ ಪ್ರಧಾನತೆಯ ಉಪಸ್ಥಿತಾಪಿ ಪ್ರಧಾನವಾಗಿ ಹೇಳಿದ್ರು ಕೂಡ ಇಲ್ಲಿ ಹೇತುನಾನೇನ ಜಗದ್ಧಿ ಪರಿವರ್ತತೆ ಅಂತ ಹೇಳಿ ಮೊದಲು ಹೇಳಿದಾಗ ಮಯಾಧ್ಯಕ್ಷೇಣ ಸಚರಾಚರಂ ಸೂಯತೆ ಅನೇನ ಹೇತುನಾ ಜಗತ್ ಪರಿವರ್ತತೆ ಹಿ ಅಂತ ಹೇಳಿ ಎರಡು ವಾಕ್ಯಗಳಲ್ಲಿ ಈ ಶ್ಲೋಕದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇಲ್ಲಿ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ ಪೂರ್ವಾರ್ಧೆ ಸೃಷ್ಟಿ ಹೇತುತೆಯ ಉಕ್ತಮೇವ ಮೊದಲ ಭಾಗದಲ್ಲಿ ಸೂಯತೆ ಸಚರಾಚರಂ ಚರಾಚರಾತ್ಮವಾದ ಜಗತ್ತಿನ ಸೃಷ್ಟಿಗೆ ಯಾವುದು ಕಾರಣವೋ ಯಾವುದು ಹೇಳಲ್ಪಟ್ಟಿತೋ ಅದುವೇ ಸಂಹಾರಕ್ಕೂ ಕಾರಣ ಅಂತ ಹೇಳಬೇಕು. ಉತ್ತರತ್ರಾಪಿ ಸಂಹಾರ ಹೇತುತೆಯ ಅನೇನ ಹೇತುನಾ ಇತಿ ಪರಾಮರ್ಶಾರ್ಹಂ ಹಾಗೆಯೇ ಪರಾಮರ್ಶೆ ಮಾಡುವುದಕ್ಕೆ ಅರ್ಹವಾದದ್ದು. ಮತ್ತೆ ಬೇರೆ ರೀತಿಯಲ್ಲಿ ಮಾಡಬಾರ್ದು. ನ ಪುನಃ ಪ್ರಧಾನತೆಯ ಉಪಸ್ಥಿತಾಪಿ ಸೃಷ್ಟಿ ತಸ್ಯಾಹ ಪ್ರಲಯಾದಿಕಂ ಪ್ರತಿ ಅಹೇತುತ್ವಾತ್ ಆದ್ದರಿಂದ ಇಲ್ಲಿ ಪ್ರಧಾನ ಮಯಾ ಪ್ರಕೃತಿ ಸೂಯತೆ ಅನೇನ ಹೇತುನಾ ಜಗತ್ ಪರಿವರ್ತತೆ ಇದೆಲ್ಲ ಹೇಳಿದಾಗ ಅದುವೇ ಪ್ರಧಾನವೇ ಮುಖ್ಯವಾದದ್ದೇ ಅಂತ ಹೇಳಿದ ಹಾಗಿದೆಯಲ್ಲ, ಆ ರೀತಿ ಪ್ರಕೃತಿಯೇ ಸೃಷ್ಟಿ ಮಾಡುತ್ತೆ, ಅದುವೇ ಅದರಿಂದಲೇ ಪ್ರಳಯ ಎಲ್ಲ ಆಗುತ್ತೆ. ಇದು ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂದರೆ ತಸ್ಯಾಹ ಪ್ರಳಯಾದಿಕಂ ಪ್ರತಿ ಅಹೇತುತ್ವಾತ್ ಅದು ಪ್ರಧಾನವಾಗಿ ಹೇಳ್ತಾರೆ. ಪ್ರಳಯ ಯಾವ ಕಾಲದಲ್ಲಿ ಪ್ರಳಯ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಪ್ರಧಾನಕ್ಕೆ? ಸಾಂಖ್ಯರು ಹೇಳಿದ್ರು ಪ್ರಧಾನವು ತಾನೇ ಪರಿಣಾಮ ಹೊಂದುತ್ತೆ, ಜಗತ್ತಾಗುತ್ತೆ ಅಂತ ಹೇಳಿಬಿಟ್ಟು ತಾನೇ ಜಗತ್ತಾಗಿ ಪರಿಣಾಮ ಹೊಂದಿದ್ರೆ ಈ ಒಂದು ಸಮಯದಲ್ಲಿ ಪ್ರಳಯ ಆಗಬೇಕು ಅಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಪ್ರಕೃತಿಗೆ? ಹಾಗೆಯೇ ಅದು ಯಾವ ಕಾಲದಲ್ಲಿ ಸೃಷ್ಟಿ ಮಾಡುತ್ತೆ ಅಂದರೆ ಪುರುಷನ ಸಾನ್ನಿಧ್ಯ ಆದಾಗ ಸೃಷ್ಟಿ ಮಾಡುತ್ತೆ ಅಂದರು. ಸೃಷ್ಟಿ ಆಗಲಿ ಪ್ರಳಯ ಹೇಗೆ ನೀವು ಅನುಮಾನದಿಂದ ಊಹೆ ಮಾಡ್ತೀರಾ? ಈ ರೀತಿ ಪ್ರಳಯದ ಕಾಲ ಹೇಗೆ ಗೊತ್ತಾಗುತ್ತೆ ಪ್ರಕೃತಿಗೆ? ಅಚೇತನವಾದದ್ದು ಇಂತಹ ಸಮಯದಲ್ಲಿ ಪ್ರಳಯ ಆಗಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಜ್ಞಾನವೇ ಇಲ್ಲದಂತಹ ಪ್ರಕೃತಿ ಅಚೇತನ ಪದಾರ್ಥಕ್ಕೆ ಅದುವೆಲ್ಲ ಹೇಳೋಕ್ಕಾಗೋದಿಲ್ಲ. ಅದರಿಂದ ಪ್ರಳಯಾದಿಕಂ ಪ್ರತಿ ಅಹೇತುತ್ವ ಕಾರಣವಾಗೋದಿಲ್ಲ ಅದಕ್ಕೆ. ಆದ್ದರಿಂದ ಇಲ್ಲಿ ಅನೇನ ಹೇತುನ ಅಂತ ಹೇಳುವಾಗ ಅದಕ್ಕೂ ಕೂಡ ಕ್ಷೇತ್ರಜ್ಞ ಕರ್ಮ ಅನುಗುಣ ಮದೀಕ್ಷಣೇನ ಹೇತುನ ಮೊದಲು ಯಾವುದು ಸೃಷ್ಟಿಗೆ ಕಾರಣ ಹೇಳಲ್ಪಟ್ಟಿತೋ ಅದೇ ಇದು ಕೂಡ ಇಲ್ಲಿ ಜಗತ್ ಪರಿವರ್ತತೆ ಅಂತ ಅದನ್ನು ಕೂಡ ಇಲ್ಲಿಯೇ ಹೇಳಬೇಕು. ಆ ಅರ್ಥವನ್ನೇ ಕೂಡ ಇಲ್ಲಿಯೂ ಹೇಳಬೇಕು ಅಂತ ಹೇಳಿ ಅರ್ಥ ಮಾಡ್ತಾರೆ. ಆ ರೀತಿ ಅಂತ ಹೇಳಿ ತೇನ ಅಧ್ಯಕ್ಷ ಶಬ್ದಸ್ಯ ಅತ್ರ ಅವಿಕ್ರಿಯ ದೃಶಿಮಾತ್ರ ಪರತ್ವಂ ವದಂತಹ ಪ್ರತ್ಯುಕ್ತಾ. ಅವಿಕ್ರಿಯ ದೃಶಿಮಾತ್ರ ಪರತ್ವಂ ಅಂತ ಹೇಳಿದ್ರೆ ಯಾವ ಒಂದು ವಿಕಾರವಿಲ್ಲದ ಕೇವಲ ನೋಡ್ತಾ ಇರೋದು. ಈ ಕ್ಷಣ ಅಂತ ಹೇಳಿದ್ರೆ ಸುಮ್ಮನೆ ನೋಡ್ತಾ ಇರೋದು ಅಷ್ಟೇನೆ, ಇನ್ನೇನು ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ನೋಡ್ತಾ ಇರೋದು ಅಂತ ಹೇಳಿದ್ರೆ ಏನರ್ಥ? ಅಧ್ಯಕ್ಷ ಅಂದರೆ ಅಕ್ಷ್ಣೋಹೋ ಪುರತಃ ಕಣ್ಣು ಮುಂದೆ ಇರುತ್ತೆ ಅಷ್ಟೇ, ಇವರು ನೋಡ್ತಾ ಇರ್ತಾನೆ ಸಾಕ್ಷಿಯಾಗಿ ಅಂತ ಹೇಳಿದ್ರೆ ಆ ಅರ್ಥವಲ್ಲ ಇಲ್ಲಿ ಅಧ್ಯಕ್ಷ ಶಬ್ದಕ್ಕೆ. ಅದು ಸಂಕಲ್ಪದಿಂದ ಅಂತ ಅರ್ಥ. ಈಕ್ಷಿತ ಅಂತ ಹೇಳಿದ್ರೆ ಈ ಕ್ಷಣ ಅಂತ ಹೇಳುವುದು ಕೂಡ ನೋಡೋದು ಅಂತ ಅರ್ಥದಲ್ಲಿ ಬರುತ್ತೆ. ಶ್ರುತಿಯಲ್ಲಿ ನೋಡುವುದು ಅನ್ನುವುದು ಈ ಕ್ಷಣ ಅನ್ನುವ ಶಬ್ದ. ಈ ಕ್ಷಣ ಅಂದರೆ ನೋಡುವುದು. ನೋಡುವುದು ಅನ್ನೋ ಅರ್ಥವು ಸಂಕಲ್ಪ ರೂಪವಾದ ಜ್ಞಾನ ಅನ್ನೋ ಅರ್ಥದಲ್ಲಿಯೇ ಶ್ರುತಿಯಲ್ಲಿ ಹೇಳಲ್ಪಟ್ಟಿರೋದು. ಯಾಕೆ ಅಂತ ಹೇಳಿದ್ರೆ ಸಂಕಲ್ಪ ಅದು ಈ ಕ್ಷಣ ಮಾಡಿ ಸೃಷ್ಟಿ ಮಾಡ್ತು ಅಂತ ಹೇಳುತ್ತೆ ಶ್ರುತಿ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ಇತಿ ಬಹುಸ್ಯಾಮ್ ಇತಿ ಐಕ್ಷತ ಪ್ರಜಾಯೇಯ ಇತಿ ಐಕ್ಷತ. ನಾನು ಅನೇಕವ ಆಗ್ತೇನೆ ಅಂತ ನೋಡ್ತು ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ತು ಅಂತ ಅರ್ಥ. ಸಂಕಲ್ಪ ರೂಪವಾದ ಜ್ಞಾನ ಹೇಳಲ್ಪಟ್ಟಿದೆ ಅಲ್ಲಿ. ಆದ್ದರಿಂದ ಇಲ್ಲಿಯೂ ಅದೇ ಅರ್ಥವನ್ನು ಶ್ರೌತವಾದ ಅರ್ಥವನ್ನೇ ಹೇಳಬೇಕು ಅಂತ ಹೇಳಿ ಅಧ್ಯಕ್ಷ ಶಬ್ದಕ್ಕೂ ಕೂಡ ಈ ಕ್ಷಣವೇ ಅರ್ಥ ಇಲ್ಲಿ. ಯಾಕೆ ಅಂದರೆ ಅಧ್ಯಕ್ಷಪೂರ್ವಕವಾಗಿ ಸೃಷ್ಟಿ ಹೇಳಲ್ಪಟ್ಟಿದೆ. ಮಯಾ ಅಧ್ಯಕ್ಷೇಣ ಸೂಯತೆ ಅಂತ ಹೇಳಿದ್ರೆ
ನನ್ನ ಈ ಕ್ಷಣದಿಂದಲೇ ಇದು ಸೃಷ್ಟಿಯಾಗಿದೆ ಅಂತ ಅರ್ಥ. ಆದ್ದರಿಂದ ಶ್ರೌತವಾದ ಅರ್ಥವನ್ನೇ ಇಲ್ಲಿಯೂ ಕೂಡ ಹೇಳಬೇಕೇ ಹೊರತು ಯಾವ ವಿಕಾರವಿಲ್ಲದೆ ಕೇವಲ ನೋಡೋದು ಅನ್ನೋ ಅರ್ಥವಲ್ಲ. ಅವಿಕ್ರಿಯ ದೃಷಿ ಮಾತ್ರ ಪರತಾಂ. ದೃಷಿ ಅಂದರೆ ನೋಡುವಂಥದ್ದು. ಯಾವುದು ಒಂದು ವಿಕಾರವಿಲ್ಲದ ಜ್ಞಾನ ಅಷ್ಟೇ. ದೃಕ್ ಅಂದರೆ ಜ್ಞಾನ, ದೃಷಿ ಅಂತ ಹೇಳಿ ಅಥವಾ ಸಾಕ್ಷಿ ಅಂತ ಹೇಳ್ತಾರೆ. ಸುಮ್ಮನೆ ಇರೋದು ಅಷ್ಟೇ ಜ್ಞಾನ, ನೋಡ್ತಾ ಏನು ಮಾಡೋದಿಲ್ಲ, ವಿಕಾರವಿಲ್ಲದೆ ಇರುವಂತಹದ್ದು. ಆ ರೀತಿ ಅರ್ಥ ಮಾಡೋಕ್ಕಾಗೋದಿಲ್ಲ ಅಧ್ಯಕ್ಷ ಶಬ್ದಕ್ಕೆ. ಕರ್ಮವಶಾತ್ ಜೀವಶೇಷಭೂತಂ ಪ್ರಪಂಚಂ ಪ್ರತಿ ಕಥಂ ತವ ಸ್ವಾಮ್ಯಂ. ಕರ್ಮವಶದಾಗಿರೋದ್ರಿಂದ ಜೀವನಿಗೆ ಶೇಷಭೂತವಾದದ್ದು ಪ್ರಪಂಚವೆಲ್ಲ ಅವನ ಕರ್ಮದಿಂದ ತಾನೇ ಸೃಷ್ಟಿ ಹಾಕ್ಕೊಳ್ಳಿ, ಅವನ ಕರ್ಮಕ್ಕನುಗುಣವಾಗಿ ಪರಿಣಾಮ ಹೊಂದಲಿ. ನಿನಗೆ ಹೇಗೆ ಅದರಲ್ಲಿ ಸ್ವಾಮ್ಯವಿರುತ್ತೆ, ನೀನು ಹೇಗೆ ಸ್ವಾಮಿ ಆಗ್ತೀಯ. ಕಥಂಚ ಕಾರುಣಿಕಸ್ಯಾಪಿ ಕರ್ಮ ಪರತಂತ್ರತೆಯ ದುಃಖಂ ಉತ್ಪಾದಯಿತು ಸತ್ಯಸಂಕಲ್ಪತ. ಎರಡು ಪ್ರಶ್ನೆಗಳನ್ನು ಹಾಕುತ್ತಾರೆ ಸ್ವಾಮಿ ದೇಶಿಕನಲ್ಲಿ. ಒಂದು, ಕರ್ಮಕ್ಕೆ ವಶರಾದ ಜೀವಗಳು, ಅವರಿಗೆ ಶೇಷಭೂತವಾಗಿದೆ ಪ್ರಪಂಚ. ಆ ಕರ್ಮದ ಕಾರಣದಿಂದ ತಾನೇ ಸೃಷ್ಟಿಯಾಗೋದು. ಕರ್ಮವೇ ಇಲ್ಲದೆ ಹೋದರೆ ಜಗತ್ತಿಯಾಗಿ ಸೃಷ್ಟಿಯಾಗುತ್ತೆ. ಆ ಕರ್ಮಕ್ಕೆ ಪರವಶರಾದ ಜೀವರ ಕಾರಣದಿಂದ ಸೃಷ್ಟಿಯಾಗಬೇಕು. ಪ್ರಪಂಚವು ಅದಕ್ಕೆ ಶೇಷಭೂತವಾದದ್ದು. ಇದರಿಂದ ನೀನು ಹೇಗೆ ಅದಕ್ಕೆ ಸ್ವಾಮಿ ಆಗಕ್ಕೆ ಸಾಧ್ಯ? ಹಾಗೆ ಸ್ವಾಮಿ ಆದರೂ ಕೂಡ ಪರಮ ಕಾರುಣಿಕನಾದ ನಿನಗೆ ನೀನು ಕರ್ಮ ಪರತಂತ್ರತೆಯ ದುಃಖಂ ಉತ್ಪಾದಯಿತು ಸತ್ಯಸಂಕಲ್ಪತ ಹೇಗಾಗುತ್ತೆ? ಕರ್ಮಕ್ಕೆ ಪರತಂತ್ರನಾಗಿ ಅದಕ್ಕೆ ಅನುಗುಣವಾಗಿ ದುಃಖವನ್ನೆಲ್ಲ ಕೊಡ್ತೀಯಲ್ಲ ನೀನು. ಸತ್ಯಸಂಕಲ್ಪತ್ವ ಅನ್ನೋದು ಹೇಗೆ ಹೇಳಕ್ಕೆ ಸಾಧ್ಯ? ಸತ್ಯಸಂಕಲ್ಪನಾಗಿದ್ದರೆ ನೀನೇ ಸ್ವತಂತ್ರನಾಗಿ ಕರ್ಮವನ್ನೆಲ್ಲ ಎಣಿಸದೆ ಎಲ್ಲರಿಗೂ ಸುಖ ಕೊಡಬೇಕಾಗಿತ್ತು. ಆದ್ದರಿಂದ ಕರ್ಮಕ್ಕೆ ಪರತಂತ್ರನಾಗಿ ಅದಕ್ಕೆ ಅನುಗುಣವಾಗಿ ದುಃಖ ಉಂಟು ಮಾಡ್ತೀಯಲ್ಲ, ಸತ್ಯಸಂಕಲ್ಪತ್ವ ಹೇಗೆ ಸಾಧ್ಯವಾಗುತ್ತೆ? ಅದನ್ನು ಇಲ್ಲಿ ಹೇಳ್ತಾರೆ. ದೋಷ ಇಲ್ಲ ಅವನಿಗೆ ಅದರಿಂದ. ಪಶ್ಯಮೇ ಯೋಗಂ, ಇದುವೇ ಅವನ ಒಂದು ಯೋಗ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಇದು ಎಲ್ಲವೂ ಕೂಡ ನನ್ನ ಈ ರೀತಿಯಾದ ಸೃಷ್ಟಿ ಮಾಡುವಂತಹದ್ದು ಅದು ಸರಿ ಹೊಂದುತ್ತೆ ಅಂತ ಅರ್ಥ. ಇಲ್ಲಿ ಯುಜ್ಯತೆ ಅನ್ನುವ ಅರ್ಥ ಹೇಳ್ತಾರೆ ಇಲ್ಲಿ. ಇತಿ ಉಪಕ್ರಾಂತ ನಿರ್ವಹಣ ರೂಪತಾ ಪ್ರದರ್ಶನಾಯ ಮಮ ಇತಿ ದ್ಯಾತಿ ಉಕ್ತಂ ಅವಜಾನಂತಿ ಮಾಮಿತಿ ಅನಂತರ ಶ್ಲೋಕಸ್ಥ ಅಸ್ಮಚ್ಛಬ್ದ ಅನುಸಂಧಾನವಶಾತ್ ಮೇ ಇತಿ ಏತತ್ ನಿರತಿಶಯ ಸೌಲಭ್ಯ ಸಂಚಾಲಿತ ಈಶ್ವರ ಭಾವ ಅವತಾರಂ ಅಭಿಪ್ರೈತಿ ವಸುದೇವ ಸೂನೋಹೋ ಇತಿ. ಹೇಳುವಾಗ ಮತ್ಸ್ವಾಮ್ಯಂ ಸತ್ಯಸಂಕಲ್ಪತ್ವಂ ನೈರ್ದೋಷಂ ಇತ್ಯೇವಾದಿಕಂ ಮಮ ವಸುದೇವ ಸೂನೋಹೋ ಐಶ್ವರಂ ಯೋಗಂ. ಈಶ್ವರ ಪ್ರಯುಕ್ತವಾದ ಯೋಗ ಇದು. ಆದ್ದರಿಂದ ನಾನು ಈಶ್ವರನಾದ್ದರಿಂದ ನನಗೆ ಎಲ್ಲವೂ ಕೂಡ ಅವನಿಗೆ ಹೇಳುವಾಗ ಫಲ ವಿತರಣ ದಕ್ಷಂ ಪಕ್ಷಪಾತ ಅನಭಿಜ್ಞಂ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಫಲ ವಿತರಣ ದಕ್ಷಂ ಪಕ್ಷಪಾತ ಅನಭಿಜ್ಞಂ. ಪಕ್ಷಪಾತವೇ ಇಲ್ಲ ಅವನಿಗೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನವನು. ಆದ್ದರಿಂದ ಅವನಿಗೆ ಯಾವ ದೋಷವೂ ಇಲ್ಲ. ಸರ್ವೇಶ್ವರನು ಮಾಡಬೇಕಾದ ಕೆಲಸವೇ ಇದು. ಆದ್ದರಿಂದ ಈಶ್ವರತ್ವ ಪ್ರಯುಕ್ತವಾದ ಯೋಗ ಅಂದರೆ ಈ ರೀತಿಯೇ ಇರಬೇಕು. ಇಲ್ಲದೆ ಹೋದರೆ ದೋಷ ಬರುತ್ತೆ ಅವನಿಗೆ. ಸತ್ಯ ಸಂಕಲ್ಪನ ಆದರೆ ಏನರ್ಥ ಅಂದರೆ ಅವನು ಏನು ಸಂಕಲ್ಪ ಮಾಡಿದ್ರೆ ಅದು ಸತ್ಯವಾಗುತ್ತೆ. ಯಾರೂ ಅದನ್ನು ವಿರೋಧ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅರ್ಥ. ಆದರೆ ಒಬ್ಬನು ತಪ್ಪಾದ ಕೆಲಸ ಮಾಡಿದರೂ ಅವನಿಗೆ ದುಃಖವಿಲ್ಲದೆ ಇರಲಿ ಅಂತ ಸಂಕಲ್ಪ ಮಾಡುವುದು ಸತ್ಯ ಸಂಕಲ್ಪವಲ್ಲ. ಅದರಿಂದ ಬರೋದಿಲ್ಲ ಸತ್ಯ ಸಂಕಲ್ಪತ್ವ ಅನ್ನೋದು. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಫಲ ಕೊಡಲಿ ಅಂತ ಸಂಕಲ್ಪ ಮಾಡಿದ್ರೆ ಹಾಗೆಯೇ ಬರುತ್ತೆ. ಸರ್ವೇಶ್ವರನಾದ್ದರಿಂದ ಅವನಿಗೆ ಹಾಗೆ ಮಾಡದೆ ಹೋದರೆ ದೋಷ ಬರುತ್ತೆ. ಆದ್ದರಿಂದ ಮಹಾರಾಜನಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದೇ ಅವನಿಗೆ ಗುಣ. ಶಿಕ್ಷೆ ಕೊಡದೆ ಹೋದರೆ ಅವನಿಗೆ ದೋಷವಾಗುತ್ತೆ. ಆದ್ದರಿಂದ ಇದು ಈಶ್ವರ ಪ್ರಯುಕ್ತವಾದ ಯೋಗ ಅನ್ನೋದು ಹೇಳಲ್ಪಡುತ್ತೆ. ಮುಂದೆ ಇದು ಹೇಳುವಾಗ ಇತಿ ಉಪಕ್ರಾಂತ ನಿರ್ವಹಣ ರೂಪತಾ ಪ್ರದರ್ಶನಾಯ ಪಶ್ಚಿಮೇ ಯೋಗಮೈಶ್ವರಂ ಅಂತ ಹಿಂದೆ ಬಂತು. ಆದ್ದರಿಂದ ಇದು ಅವಜಾನಂತಿ ಮಾಂ ಮೂಢಾಹ ಅಂತ ಮುಂದಿನ ಶ್ಲೋಕ ಬರುತ್ತೆ. ಮಾನುಷಂ ತನುಮಾಸ್ಥಿತಂ ಅಂತ ಹೇಳಿಬಿಟ್ಟು ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾರೆ ಮೇ ಅಂತ ಹೇಳಿ ನನ್ನ ಈ ಐಶ್ವರ್ಯ ಮಮ ವಸುದೇವ ಸೂನೋಹ ಐಶ್ವರಂ ಯೋಗಂ ಪಶ್ಯಮೇ ಯೋಗಂ ಅಂತ ಹೇಳಿದಾಗ ಈ ರೀತಿ ಅರ್ಥ ಮಾಡ್ತಾರೆ. ಅದಕ್ಕೆ ಅದರಲ್ಲಿ ನಿರತಿಶಯವಾದ ಸೌಲಭ್ಯ ಸಂಚಾದಿತ ಈಶ್ವರ ಭಾವಂ, ಸೌಲಭ್ಯದೊಡನೆ ಕೂಡಿದಂತಹ ಈಶ್ವರ ಭಾವ, ಅದುವೇ ಅವನಿಗೆ ಯೋಗ ಅಂತ ಹೇಳಿದ್ರೆ. ಅವತಾರ ಹೇಗಿದೆ ಅಂತ ಹೇಳಿದ್ರೆ ಅವನು ಎಷ್ಟೇ ಸುಲಭನಾಗಿದ್ದರೂ
ತನ್ನ ಈಶ್ವರತ್ವ ಪ್ರಯುಕ್ತವಾದ ಎಲ್ಲ ಧರ್ಮಗಳನ್ನು ಕೂಡಿಕೊಂಡೇ ಅವನು ಅವತಾರ ಮಾಡ್ತಾನೆ ಪರಮಾತ್ಮ. ಸಾಮಾನ್ಯ ಮನುಷ್ಯನಂತೆ ಬಂದರೂ ಅವನ ಸ್ವರೂಪವು ಎಳ್ಳಷ್ಟು ಕೂಡ ಯಾವುದು ಬಿಡದೆ ಅಜಹತ್ ಸ್ವಸ್ವಭಾವಂ ಹೇಳ್ತಾನೆ. ತನ್ನ ಒಂದು ಪರತ್ವವನ್ನು ಸ್ವಲ್ಪವೂ ಬಿಡದೆ ಎಲ್ಲರಿಗೂ ಸುಲಭನಾಗಿ ಬರೋದು ಅವನ ಸೌಲಭ್ಯದೊಡನೆ ಕೂಡಿದಂತಹ ಈಶ್ವರ ಸ್ವಭಾವ. ಸೌಲಭ್ಯ ಸಂಚಾದಿತ ಅದನ್ನ ಮುಚ್ಚಲ್ಪಟ್ಟಿದೆ. ಸೌಲಭ್ಯವು ಅದನ್ನು ಅವನ ಈಶ್ವರತ್ವ ಭಾವವನ್ನು ಮುಚ್ಚಿಬಿಟ್ಟು ಅವನು ಅವತಾರ ಮಾಡ್ತಾನೆ. ವಸುದೇವ ಸೂನೋಹೋ ಅಂತ ವಸುದೇವನ ಮಗನಾಗಿ ಅವತಾರ ಮಾಡಿರೋದು. ಈ ಸೌಲಭ್ಯ ಸಂಚಾರಿತ ಸೌಲಭ್ಯವೇ ಅಲ್ಲಿ ಅಧಿಕವಾಗಿ ಕಂಡುಬಂದು ಈಶ್ವರತ್ವವು ಮರೆಯಾಗಿಬಿಟ್ಟಿದೆ. ಅದರಿಂದಲೇ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ನನ್ನ ಪರತ್ವ ಯಾರಿಗೂ ಕಂಡು ಬರಲಿಲ್ಲ, ಸೌಲಭ್ಯವು ಮುಚ್ಚಿಬಿಟ್ಟಿದೆ ಅದನ್ನು ಅಂತ. ವಸುದೇವ ಸೂನೋಹೋ ಏತೇನ ಮನುಷ್ಯತ್ವೇ ಪರತ್ವಂಚ ಇತಿ ಸಂಗ್ರಹ ಶ್ಲೋಕಾಂಶ. ಇದು ಗೀತಾಸ್ತ ಸಂಗ್ರಹದಲ್ಲಿ ಹೇಳುವುದು ಮನುಷ್ಯತ್ವೇ ಪರತ್ವಂಚ. ಮನುಷ್ಯತ್ವದಲ್ಲಿಯೂ ಪರತ್ವವಿದ್ದೇ ಇದೆ ಅವನಿಗೆ. ಆದರೆ ಎಲ್ಲರೂ ಅವನನ್ನು ತಿಳಿಯಲಿಲ್ಲ, ಜ್ಞಾನಿಗಳು ಅದನ್ನು ತಿಳಿತಾರೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಹಾಗಾದರೆ ಈ ರೀತಿ ಯಾರು ತಿಳಿದೇ ಇರುವಂತಹ ಪರತ್ವವನ್ನು ಮುಚ್ಚಿಕೊಂಡು ನೀನು ಬಂದರೆ ಏನು ಪ್ರಯೋಜನ ಅಂದರೆ ಮುಂದೆ ಹೇಳ್ತಾನೆ ಪರಮಾತ್ಮ, ಜ್ಞಾನಿಗಳು ತಿಳಿತಾರೆ, ತಿಳಿದು ಉದ್ಧಾರವಾಗ್ತಾರೆ ಅಂತ ಹೇಳಿಬಿಟ್ರು. ಆದ್ದರಿಂದ ಇಲ್ಲಿ ಯುಜ್ಯತೆ ಇತಿ ವ್ಯುತ್ಪತ್ತಿಯ ಸ್ವಾಮ್ಯಾದೇಹ ಅತ್ರ ಯೋಗ ಶಬ್ದಾರ್ಥತ ಉಕ್ತ. ಈ ರೀತಿ ಎಲ್ಲವೂ ಯೋಗ ಅಂತ ಹೇಳಿದ್ರೆ ಈ ರೀತಿ ಉಂಟಾಗುತ್ತೆ. ಎಲ್ಲವೂ ಕೂಡ ಎಲ್ಲವೂ ಸರಿಯಾದ ಸಂಬಂಧವನ್ನು ಹೊಂದಿಯೇ ಕೆಲಸ ಎಲ್ಲ ಆಗುತ್ತೆ. ಇಲ್ಲಿ ಈಶ್ವರ ಪ್ರಯುಕ್ತವಾದ ಸಂಬಂಧ ಹೇಗಿದೆ ಅಂದರೆ ಎಲ್ಲಕ್ಕೂ ನಾನು ಸ್ವಾಮಿಯಾಗಿದ್ದೇನೆ, ಆದ್ದರಿಂದ ನನ್ನ ಸತ್ಯ ಸಂಕಲ್ಪತ್ವವೂ ಇದೆ, ಆದರೂ ಯಾವ ದೋಷವೂ ಇಲ್ಲ. ಕರ್ಮಗಳಿಗೆ ಅನುಗುಣವಾಗಿ ನಾನು ಯಾವ ಪಕ್ಷಪಾತವಿಲ್ಲದೆ, ಯಾವ ಒಂದು ನಿಷ್ಕರುಣೆ ಇಲ್ಲದೆ ಎಲ್ಲವನ್ನು ಸೃಷ್ಟಿ ಮಾಡ್ತೇನೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರ ಸೃಷ್ಟಿಯನ್ನು ಮಾಡ್ತೇನೆ. ಆದರೆ ಈ ಸೃಷ್ಟಿಯೆಲ್ಲ ನಾನು ಪ್ರಕೃತಿಯನ್ನು ಉಪಯೋಗಿಸಿ ಮಾಡಿದ್ರೂ ಕೂಡ ನನ್ನ ಸಂಕಲ್ಪದಿಂದಲೇ ಇದೆಲ್ಲ ನಡೆಯುತ್ತೆ ಹೊರತು ಅಚೇತನ ಪ್ರಕೃತಿ ತಾನಾಗಿಯೇ ಪರಿಣಾಮ ಹೊಂದಕ್ಕೆ ಸಾಧ್ಯವಿಲ್ಲ. ಅಂದರೆ ಸೃಷ್ಟಿ ಸಂಹಾರಗಳೆಲ್ಲ ನನ್ನ ಸಂಕಲ್ಪದಿಂದಲೇ ಎಲ್ಲ ನಡೀತಾ ಇದೆ. ಪ್ರಕೃತೇ ಈಶ್ವರಾಧೀನ ಪರಿಣಾಮತ್ವೇ ಜೀವಾನಾಂ ಕರ್ಮಾನುಗುಣ ಪ್ರಕೃತಿ ವಶತ್ವೇ ಚ ಶ್ರುತಿ ಉದಾಹರತಿ. ಎರಡು ಪ್ರಧಾನವಾದ ವಿಷಯಗಳು ಇಲ್ಲಿ. ಈಶ್ವರನಾಧೀನವಾದ ಪರಿಣಾಮ ಪ್ರಕೃತಿ, ಎರಡನೆಯದು ಕರ್ಮಕ್ಕೆ ಅನುಗುಣವಾಗಿ ಪ್ರಕೃತಿಗೆ ವಶವಾಗಿರೋದು ಜೀವಾತ್ಮರುಗಳು. ಕರ್ಮಾನುಗುಣವಾಗಿ ಪ್ರಕೃತಿಗೆ ವಶವಾಗಿದ್ದಾರೆ ಜೀವಾತ್ಮರು. ಮತ್ತು ಈ ಪ್ರಕೃತಿಯು ಈಶ್ವರನ ಅಧೀನದಲ್ಲಿಯೇ ಪರಿಣಾಮ ಹೊಂದುತ್ತೆ. ಇದೆರಡಕ್ಕೂ ಕೂಡ ಈ ಶ್ರುತಿಯು ಪ್ರಮಾಣ. ಅಸ್ಮಾತ್ ಮಾಯಿ ಸೃಜತೆ ವಿಶ್ವಮೇತತೆ ಅಂತ ಹೇಳಿದಾಗ ಮಾಯಿ ಸೃಜತೆ. ಆದ್ದರಿಂದ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಈಶ್ವರನನ್ನೇ ಸೃಷ್ಟಿ ಮಾಡುವಂಥದ್ದು. ಪ್ರಕೃತಿ ತಾನೇ ಸೃಷ್ಟಿಯಾಗಲ್ಲ. ಆದ್ದರಿಂದ ಈಶ್ವರನ ಅಧೀನದಲ್ಲಿಯೇ ಪ್ರಕೃತಿಯು ಪರಿಣಾಮವನ್ನು ಹೊಂದುತ್ತೆ. ಮತ್ತು ಅದರಲ್ಲಿ ಅನ್ಯ ಮಾಯ ಸನ್ನಿರುದ್ಧ ಪ್ರಕೃತಿಗೆ ವಶನಾಗಿರುವ ಜೀವಾತ್ಮನು ಅದರಲ್ಲಿ ಕಟ್ಟಲ್ಪಟ್ಟಿದ್ದಾನೆ. ಆದ್ದರಿಂದ ಎರಡಕ್ಕೂ ಇದು ಪ್ರಕೃತಿಗೆ ವಶನಾಗಿರುವ ಈಶ್ವರನು, ಜೀವಾತ್ಮನು ಪ್ರಕೃತಿಗೆ ವಶನಾಗಿ ಇಲ್ಲಿ ಕಟ್ಟಲ್ಪಡ್ತಾನೆ. ಪ್ರಕೃತಿಗೆ ಅವನ ಕರ್ಮಕ್ಕೆ ಅನುಗುಣವಾಗಿ ಪ್ರಕೃತಿಗೆ ವಶವಾಗಿದ್ದಾನೆ. ಆ ಪ್ರಕೃತಿಯು ಪರಮಾತ್ಮನ ಅಧೀನದಲ್ಲಿಯೇ ಪರಿಣಾಮವನ್ನು ಹೊಂದುತ್ತೆ. ಎರಡಕ್ಕೂ ಈ ಶ್ರುತಿಯು ಪ್ರಮಾಣ ಅನ್ನೋದನ್ನು ಉದಾಹರಣೆಯಾಗಿ ತೋರಿಸ್ತಿದ್ದಾರೆ. ಪ್ರಕೃತೇ ಈಶ್ವರಾಧೀನ ಪರಿಣಾಮತ್ವ ಜೀವಾನಾಂ ಕರ್ಮಾನುಗುಣ ಪ್ರಕೃತಿತ್ವ ಅವಶ್ಯತ್ವ. ಇದೆರಡು ಕೂಡ ಈ ಶ್ರುತಿಯಲ್ಲಿ ತಿಳಿದು ಬರುತ್ತೆ. ಅಸ್ಮಾತ್ ಮಾಯಿ, ಅಸ್ಮಾತ್ ಅಂದರೆ ಈ ಪ್ರಕೃತಿಯಿಂದ ಅಂತ ಅರ್ಥ. ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮಾಯಿ ಸೃಜತೆ ವಿಶ್ವಮೇತ ತಸ್ಮಿನ್ ಶಾನ್ಯಯ ಮಾಯೆಯ ಸನ್ನಿರುದ್ಧ. ಮಾಯಾಂದು ಪ್ರಕೃತಿ ವಿದ್ಯಾತ್ ಮಾಯಿನಂತೂ ಮಹೇಶ್ವರಂ. ಎಲ್ಲ ಕೂಡ ಅದು ಅರ್ಥವನ್ನು ಇಲ್ಲಿ ಈ ಶ್ರುತಿಯ ಉದಾಹರಣೆಯೊಡನೆ ಹೇಳ್ತಾರೆ. ಹೀಗೆಲ್ಲ ಇದ್ದರೂ ಕೂಡ ಅವನನ್ನು ಯಾರು ತಿಳಿದಿಲ್ಲ ಅನ್ನೋದು ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಹ ಮಮಭೂತ ಮಹೇಶ್ವರಂ. ಅವರು ಹೀಗೆಲ್ಲ ಇದ್ದರೂ ಕೂಡ ಯಾರು ನನ್ನನ್ನು ಮೂಢರು ತಿಳಿಯಲಿಲ್ಲ. ಮೂಢಾಹ, ಮೋಹ ಉಂಟಾಗಿಬಿಟ್ಟಿದೆ ಅವರ ಕರ್ಮಕ್ಕೆ, ಅವರ ಪೂರ್ವಜನ್ಮದ ಕರ್ಮಗಳಿಂದ ಅವರಿಗೆ ಮೋಹ ಉಂಟಾಗಿ ನನ್ನ ಪರತ್ವವನ್ನು ಅವರು ತಿಳಿಯಲಿಲ್ಲ. ಆದ್ದರಿಂದ ಅವರು ನನ್ನ ಪರತ್ವವನ್ನು ತಿಳಿಲಿಲ್ಲ. ಪರಂಭಾವಂ ಅಜಾನಂತಹ ಮಮಭೂತ ಮಹೇಶ್ವರಂ. ಎಲ್ಲರಿಗೂ ನಾನೇ ಈಶ್ವರ ಅನ್ನುವ ಪರತ್ವವನ್ನು ಯಾರೂ ತಿಳಿದಿಲ್ಲ. ಯಾಕೆಂದರೆ ಮನುಷ್ಯನಂತೆಯೇ ರೂಪವನ್ನು ತೆಗೆದುಕೊಂಡು ಬಂದರೆ ನಮ್ಮಂತೆಯೇ ಇವನು ಕೂಡ ಕರ್ಮದಿಂದ ಸೃಷ್ಟಿಯಾಗಿದ್ದಾನೆ, ಮನುಷ್ಯರಂತೆ ಸೃಷ್ಟಿಯಾಗಿದ್ದಾನೆ, ಹುಟ್ಟಿದ್ದಾನೆ ಅಂತ ಎಲ್ಲರೂ ತಿಳಿದುಬಿಟ್ರು. ಯಾಕೆ ಅಂದರೆ ಮೂಢಾಹ,
ಮೂಢಾಹ ಅಂತ ಹೇಳಿದ್ರು. ಮೋಹ ಮೋಹ ಉಂಟಾಗಿದೆ ಅವರಿಗೆ. ಏವಂ ಮಾಂ ಭೂತಮಹೇಶ್ವರಂ ಸರ್ವಜ್ಞಂ ಸತ್ಯಸಂಕಲ್ಪಂ ನಿಖಿಲ ಜಗದೇಕ ಕಾರಣಂ. ಇದೆಲ್ಲ ಹಿಂದೆ ಹೇಳಿದ ಶ್ಲೋಕಗಳ ಸಂಗ್ರಹ. ಭೂತಮಹೇಶ್ವರಂ ಅಂತ ಒಂದು ಶಬ್ದದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಭೂತಮಹೇಶ್ವರಂ ಅಂದರೆ ಸರ್ವಜ್ಞನಾದವನು, ಸತ್ಯ ಸಂಕಲ್ಪನಾದವನು, ನಿಖಿಲ ಜಗದೇಕ ಕಾರಣಂ, ಎಲ್ಲ ಜಗತ್ತಿಗೂ ಏಕ ಕಾರಣನು ಅಂದರೆ ಎಲ್ಲ ವಿಧವಾದ ಕಾರಣವು ಪರಮಾತ್ಮನೇ. ಪರಮ ಕಾರುಣಿಕತೆಯ ಪರಮ ಕರುಣೆಯಿಂದಲೇ ಸರ್ವ ಸಮಾಶ್ರಯಣೀಯತ್ವಾಯ ಮಾನುಷೀಂ ತನುಮಾಶ್ರಿತಂ. ಯಾಕೆ ಇವನು ಮನುಷ್ಯನಾಗಿ ಬರಬೇಕು ಅಂತ ಹೇಳಿದ್ರೆ ಅಸ್ಮದಾದೀನಾಮಪಿ ಸಮಾಶ್ರಯಣೀಯತ್ವಾಯ ಅಂತ ಭಾಷ್ಯಕಾರರು ಆರಂಭದಲ್ಲಿ ಮಹಾವಾಕ್ಯದಲ್ಲಿ ಹೇಳ್ತಾರೆ. ದೊಡ್ಡ ವಾಕ್ಯ ಆರಂಭದಲ್ಲಿ ಗೀತಾ ಭಾಷ್ಯದ ಮೊದಲ ವಾಕ್ಯ, ಅದರಲ್ಲಿ ಹೇಳ್ತಾರೆ ಇಂತಹ ಪರತ್ವವೆಲ್ಲ ಇದ್ದರೂ ಕೂಡ ಅಸ್ಮದಾದೀನಾನಮಪಿ ಸಮಾಶ್ರಯಣೀಯತ್ವಾಯ. ಭಾಷ್ಯಕಾರ ಹೇಳ್ತಾರೆ ನಮ್ಮಂಥವರು ಆಶ್ರಯಿಸಲಿ ಅಂತ ಅವನು ಮನುಷ್ಯ ರೂಪದಲ್ಲಿ ಅವತಾರ ಮಾಡಿಕೊಂಡು ಬರ್ತಾನೆ. ಅದು ಯಾಕೆ ಅವನಿಗೆ ಹಾಗೆ ಮಾಡ್ತಾನೆ ಅಂದರೆ ಅವನ ಕರುಣೆಯಿಂದ, ಪರಮ ಕಾರುಣಿಕತೆಯ, ಸರ್ವ ಸಮಾಶ್ರಯಣೀಯತ್ವಾಯ, ಎಲ್ಲರೂ ಆಶ್ರಯಿಸಬಹುದು ಅವನನ್ನು. ಯಾವ ವಿಧವಾದ ಒಂದು ಭೇದವಿಲ್ಲದೆ ಯಾರು ಬೇಕಾದರೂ ಆಶ್ರಯಿಸಬಹುದು. ಆ ರೀತಿ ಅವನು ಮಾನುಷೀಂ ತನುಮಾಶ್ರಿತಂ, ಮನುಷ್ಯ ರೂಪವನ್ನು ಪಡೆದುಕೊಂಡು ಸ್ವಕೃತೈ ಪಾಪಕರ್ಮಭಿ ಮೂಢಾಃ ಅವಜಾನಂತಿ ಪ್ರಾಕೃತ ಮನುಷ್ಯ ಸಮಂ ಮನ್ಯಂತೆ. ತಪ್ಪಾಗಿ ತಿಳಿತಾರೆ. ಅವಜಾನಂತಿ ಅಂದರೆ ತಪ್ಪಾಗಿ ತಿಳಿತಾರೆ. ಪಾಪಕರ್ಮಭಿ ಮೂಢಾಃ, ಪಾಪಕರ್ಮಗಳಿಂದ ಅವರ ಮನಸ್ಸು ಜ್ಞಾನವು ಮೋಹಗೊಂಡಿದೆ. ಆದ್ದರಿಂದ ಅವರಿಗೆ ಸರಿಯಾದ ಜ್ಞಾನವಿಲ್ಲ. ಆದ್ದರಿಂದ ಅವರು ಪ್ರಾಕೃತನಾದ ಮನುಷ್ಯನಿಗೆ ಸಮನಾದವನು ಅಂತ ತಿಳಿತಾರೆ ನನ್ನನ್ನು. ಭೂತಮಹೇಶ್ವರಸ್ಯ ಮಮ ಮಮ ಅಪಾರ ಕಾರುಣ್ಯ ಔದಾರ್ಯ ಸೌಶೀಲ್ಯ ವಾತ್ಸಲ್ಯ ನಿಬಂಧನಂ ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಮಿವಂ ಪರಂಭಾವಂ ಅಜಾನಂತಹ. ಪರಂಭಾವಂ ಅಂದರೆ ಒಂದು ಉತ್ಕೃಷ್ಟವಾದ ಭಾವ, ಉತ್ಕೃಷ್ಟವಾದ ಭಾವ. ಪರಂಭಾವಂ ಯಾವುದು ಅಂತ ಹೇಳಿದ್ರೆ ಎಲ್ಲರಿಗೂ ಭೂತ ಮಹೇಶ್ವರಸ್ಯ, ಸಕಲ ಪ್ರಾಣಿಗಳಿಗೂ ಮಹೇಶ್ವರನಾದ, ಚರಾಚರಾತ್ಮಕವಾದ ಜಗತ್ತೇನು ಉಭಯ ವಿಭೂತಿಗಳಿಗೂ ಈಶ್ವರನಾದವನು. ನನ್ನ ಅಪಾರ ಕಾರುಣ್ಯ ಔದಾರ್ಯ ಸೌಶೀಲ್ಯ ವಾತ್ಸಲ್ಯ ನಿಬಂಧನ. ಅಪಾರವಾದ ಕಾರುಣ್ಯವೇನು, ಔದಾರ್ಯವೇನು, ಸೌಶೀಲ್ಯವೇನು, ವಾತ್ಸಲ್ಯವೇನು, ಇವುಗಳ ಕಾರಣದಿಂದ ಎಲ್ಲ, ಸೌಶೀಲ್ಯ ಅಂತ ಹೇಳಿದ್ರೆ ಎಲ್ಲ ಸಾಮಾನ್ಯ ಮನುಷ್ಯರೊಡನೆ ನನಗೂ ಅವನಿಗೂ ಪರಮಾತ್ಮನಿಗೂ ವ್ಯತ್ಯಾಸವೇ ಇಲ್ಲ ಅಂತ ಇರೋ ಹಾಗೆ. ಮಹತಃ ಒಂದೇ ಸಹ ನೀರಂದ್ರ ಸಂಶ್ಲೇಷ. ವಾತ್ಸಲ್ಯ ದೋಷಾದರ್ಶಿತ್ವ ಇದೆಲ್ಲವೂ ಕೂಡ ಇದ್ದರೂ ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಂ ಇಮಂ ಪರಂಭಾವಂ. ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಮಿಮಂ, ಮನುಷ್ಯತ್ವವಾಗಿ ಮನುಷ್ಯ ರೂಪನಾಗಿ ಬಂದು ಎಲ್ಲರೂ ಆಶ್ರಯಿಸಲಿ ಎನ್ನುವ ಇಂತಹ ಈ ಪರಂಭಾವಂ, ಉತ್ಕೃಷ್ಟವಾದ ನನ್ನ ಭಾವವನ್ನು ಅಜಾನಂತಹ ತಿಳಿದೇ ಇರೋರು ಮನುಷ್ಯತ್ವ ಸಮಾಶ್ರಯಣ ಮಾತ್ರೇಣ ಮಾಂ ಇತರ ಸಜಾತೀಯಂ ಮತ್ವಾ. ಮನುಷ್ಯತ್ವ ಸಮಾಶ್ರಯಣ ಮಾತ್ರೇಣ, ಎಲ್ಲರೂ ಆಶ್ರಯಿಸಲಿ ಅಂತ ಮನುಷ್ಯತ್ವವನ್ನು ರೂಪವನ್ನು ತೆಗೆದುಕೊಂಡು ಬಂದಲ್ಲ ನಾನು. ಆ ಕಾರಣದಿಂದಲೇ ಮಾಂ ಇತರ ಸಜಾತೀಯಂ ಮತ್ವಾ, ಇತರ ಮನುಷ್ಯರಿಗೆ ಸಜಾತೀಯನಾಗಿ ತಿಳಿದು ತಿರಸ್ಕುರುವಂತಿ. ಬರೀ ತಿಳಿದೇ ಇರೋದು ಮಾತ್ರವಲ್ಲ, ಪ್ರಾಕೃತ ಮನುಷ್ಯ ಸಮಂ ಮನ್ಯಂತೆ ಅಂತ ಮೊದಲು ಹೇಳಿದ. ಪ್ರಾಕೃತ ಮನುಷ್ಯರಿಗೆ ಸಮನಾಗಿ ತಿಳಿತಾರೆ. ಅಷ್ಟೇ ಅಲ್ಲ, ತಿರಸ್ಕಾರ ಮಾಡ್ತಾರೆ ನನ್ನನ್ನು. ಎಲ್ಲ ಸಾಮಾನ್ಯ ಬೇರೆ ಮನುಷ್ಯರಿಗೆ ಸಮಾನನಾಗಿದ್ದಾನೆ ಅಂತ ಹೇಳಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅಂತ ಇಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಪಾಪ ಕರ್ಮಭಿ ಮೂಢ ಸ್ವಕೃತೈ, ತಾವೇ ಮಾಡಿರುವಂಥದ್ದು, ಬೇರೆ ಯಾರೋ ಮಾಡಿರೋದಲ್ಲ. ಇದೆಲ್ಲ ಸ್ವಕೃತೈ ಪಾಪಕರ್ಮಭಿ, ಅವರವರ ಕರ್ಮಗಳು, ಅವರೇ ಮಾಡಿರೋ ಕರ್ಮಗಳು. ಅದರ ಫಲವಾಗಿ ಅವರಿಗೆ ಬುದ್ಧಿಯಲ್ಲಿ ಮೋಹ ಉಂಟಾಗಿದೆ, ಅಜ್ಞಾನ, ವಿಪರೀತ ಜ್ಞಾನ ಇದೆಲ್ಲ ಉಂಟಾಗಿ ಪರಮಾತ್ಮನ ನನ್ನ ಪರಂಭಾವ ಉತ್ಕೃಷ್ಟವಾದ ಈ ಪರಭಾವವನ್ನು ಅವರು ತಿಳಿದಿಲ್ಲ. ನನ್ನನ್ನು ತಿರಸ್ಕಾರ ಮಾಡ್ತಾರೆ. ಎಲ್ಲರನ್ನು ಆಶ್ರಯಿಸಲಿ ಅಂತ ಬಂದರೆ ಮನುಷ್ಯನಾಗಿ ತಿರಸ್ಕಾರ ಮಾಡ್ತಾರೆ. ಮಹಾತ್ಮನಾಂ ವಿಶೇಷಂ ವಕ್ತುಂ, ಇದು ಯಾಕೆ ಇಲ್ಲಿ ಮೊದಲಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಮೊದಲು ಮೂಢರ ವಿಷಯ ಹೇಳಿ ಆಮೇಲೆ ಮಹಾತ್ಮರ ವಿಷಯ. ಹಾಗಾದ್ರಿಂದ ಪ್ರಯೋಜನಕ್ಕೆ, ಅವತಾರಕ್ಕೆ ಪ್ರಯೋಜನವೇ ಇಲ್ಲವೇ? ಎಲ್ಲರೂ ನೀನು ಮನುಷ್ಯ ಸಮಾನ ಅಂತ ತಿಳಿದು ತಿರಸ್ಕಾರ ಮಾಡಿದ್ರೆ ಏನು ಪ್ರಯೋಜನ ಅವತಾರ ಮಾಡಿ ಅಂತ ಹೇಳಿದ್ರೆ? ಮಹಾತ್ಮರುಗಳು ಇದ್ದಾರೆ, ಅವರು ತಿಳಿತಾರೆ. ಅದಕ್ಕೆ ಮೊದಲು ಈ ಮೂಢರ ವಿಷಯವನ್ನು ಹೇಳಿ ಆಮೇಲೆ ಮಹಾತ್ಮರ ವಿಷಯವನ್ನು
ಹೇಳ್ತೀನಿ ಕೇಳು ಅಂತ ಕೃಷ್ಣನು ಹೇಳ್ತಾನೆ. ಇಲ್ಲಿ ಮಹಾತ್ಮನಾಂ ವಿಶೇಷಂ ವಕ್ತುಂ, ಈ ಅಧ್ಯಾಯಕ್ಕೆ ಉಪಾಸನೆಯ ಸ್ವರೂಪವೇ ಪ್ರಧಾನ. ಆ ಉಪಾಸಕರು ಹೇಗಿದ್ದಾರೆ, ಅವರ ಮಹಾತ್ಮರುಗಳು, ಅವರ ವಿಷಯವನ್ನು ಹೇಳ್ತಾನೆ. ಉಪಾಸ್ಯನ ಮಹಿಮೆಯನ್ನು ಹೇಳಿ, ಉಪಾಸಕರ ಮಹಿಮೆಯನ್ನು ಹೇಳಿ, ಇದೆಲ್ಲದರಿಂದಲೂ ಉಪಾಸನೆಯ ಮಹಿಮೆ ಅಧಿಕವಾಗಿ ದೃಢವಾಗತ್ತೆ ಅನ್ನೋದು. ಮಹಾತ್ಮನಾಂ ವಿಶೇಷಂ ವಕ್ತುಂ ಮೂಢಾನಾಂ ಸ್ವಭಾವ ಉಚ್ಯತೆ ಅವಜಾನಂತಿ ಇತಿ ಶ್ಲೋಕದ್ವಯನ, ಎರಡು ಶ್ಲೋಕಗಳಿಂದ ಹೇಳ್ತಾನೆ. ಪ್ರಕೃತ ಸಂಗತಿ ಅರ್ಥಮೇವಂ ಅರ್ಥ ಶಬ್ದ ಸಂಗತ್ಯರ್ಥಂ ಏವಂ ಶಬ್ದ ಏವಂ ಮಾಂ, ಈ ರೀತಿ ಇರುವ ನನ್ನನ್ನು ಅಂತ ಅರ್ಥ. ಈ ರೀತಿ ಇರುವ ನನ್ನನ್ನು, ಹಿಂದಿನ ಪ್ರಕರಣಕ್ಕೆ ಸಂಗತಿ, ಈ ರೀತಿ ಸಕಲ ಜಗತ್ಕಾರಣನಾದ ನನ್ನನ್ನು ಅಂತ ಅರ್ಥ. ಭೂತಮಹೇಶ್ವರಂ ಇತ್ಯಸ್ಯ ಭಾವವಿಶೇಷಣತ್ವಾಯೋಗಾತ್ ವ್ಯವಹಿತೇನಾಪಿ ಮಾಂ ಇತ್ಯನೇನ ಅನ್ವಯ. ಭೂತಮಹೇಶ್ವರಂ ಮಾಂ ಅಂತ ಅರ್ಥ. ಮಾಂ ಭೂತಮಹೇಶ್ವರಂ ಅಂತ ಹೇಳಿಬಿಟ್ಟು ಭೂತಮಹೇಶ್ವರಾದಿ ಶಬ್ದೇನ ಅಭಿಪ್ರೇತ ಪ್ರದರ್ಶನಂ ಸರ್ವಜ್ಞಂ ಇತ್ಯಾದಿ. ಅದರಿಂದ ಏನೇನು ತಿಳಿಯುತ್ತೆ ಅಂದರೆ ಸರ್ವಜ್ಞಂ, ಜಗದೇಕ ಕಾರಣಂ, ಸತ್ಯ ಸಂಕಲ್ಪಂ, ಇದೆಲ್ಲವೂ ಕೂಡ ನಿಖಿಲ ಜಗದೇಕ ಕಾರಣಂ, ಸರ್ವಸಮಾಶ್ರೇಣಿಯತ್ವಾಯ ಪರಮಕಾರ್ಣಿಕತೆಯ ಮಾನುಷೀಂ ತನುಮಾಶ್ರಿತಂ, ಇದೆಲ್ಲವೂ ಕೂಡ ಬರುತ್ತೆ ಇದರಲ್ಲಿ ಅಂತ ಅರ್ಥ. ಇಲ್ಲಿ ಮಾನುಷೀಂ ಮನುಷ್ಯ ಸಂಬಂಧಿನೀಂ, ಮನುಷ್ಯ ಸಜಾತೀಯ ಸನ್ನಿವೇಶವತೀಂ ಇತ್ಯರ್ಥ. ಮನುಷ್ಯರಿಗೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಮಾನುಷೀಂ ತನುಂ ಅಂತ ಹೇಳಿದ್ರೆ ಮನುಷ್ಯರಿಗೆ ಸಜಾತೀಯವಾದ ಒಂದು ರೂಪ ಅಷ್ಟೇನೆ, ಮನುಷ್ಯ ರೂಪವೇ ಅಲ್ಲ, ಮನುಷ್ಯರ ಜಾತಿಗೆ ಸೇರಿದಂತೆಯೇ ಇರುವ ಒಂದು ರೂಪ, ಅದರಂತೆ ಅದು ಸಜಾತೀಯವಾದ ಒಂದು ಸನ್ನಿವೇಶ, ಅವುಗಳ ಜೋಡಣೆ ಅಂತ ಅರ್ಥ. ಎಲ್ಲ ಶರೀರ ಎಲ್ಲ ಮನುಷ್ಯರಂತೆಯೇ ಕಂಡು ಬರುತ್ತೆ, ಆದರೆ ಅವನಿಗೆ ಅಪ್ರಾಕೃತವಾದ ಶರೀರವೇ, ಎಲ್ಲ ಅವಸ್ಥೆಯಲ್ಲಿಯೂ ಅಪ್ರಾಕೃತವಾದ ಶರೀರವೇ ಅವನಿಗೆ. ಯಥಾ ಹಿರಣ್ಮಯ ಮೃಣ್ಮಯ ಘಟಯೋ ದ್ರವ್ಯ ವೈಜಾತ್ಯಪಿ ಸಂಸ್ಥಾನ ಸಾಮ್ಯಂ ತದ್ವದತ್ರಾಪಿ. ಅದ್ಭುತವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನು. ಪರಮಾತ್ಮನಿಗೂ ಮಿಕ್ಕ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂದರೆ, ಒಂದು ಮಣ್ಣಿನ ಮಡಿಕೆ, ಒಂದು ಚಿನ್ನದ ಮಡಿಕೆ ಅಷ್ಟೇ, ಎರಡು ಮಡಿಕೆಯೇ, ರೂಪವೆಲ್ಲ ಒಂದೇ ರೀತಿ ಇದೆ, ಇದು ಮಡಿಕೆಯೇ ಅದು ಮಡಿಕೆಯೇ. ಆದರೆ ಇದು ಮಣ್ಣಿನ ಮಡಿಕೆ, ಅದು ಚಿನ್ನದ ಮಡಿಕೆ. ಮೃಣ್ಮಯ, ಇದು ಹೇಳಿದಾಗ ಹಿರಣ್ಮಯ ಮೃಣ್ಮಯ ಘಟಯೋಹೋ ದ್ರವ್ಯ ವೈಜಾತ್ಯಪಿ, ದ್ರವ್ಯ ಬೇರೆ ಆಗಿದ್ದರೂ ಸಂಸ್ಥಾನ ಸಾಮ್ಯ, ರೂಪ ಒಂದೇ ರೀತಿ ಇದೆ. ಹಾಗೆಯೇ ಪರಮಾತ್ಮನ ರೂಪವು ಅಪ್ರಾಕೃತವಾದ ರೂಪ, ಇವರದೆಲ್ಲ ಅಸಾಮಾನ್ಯವಾಗಿ ನಮ್ಮ ರೂಪವೆಲ್ಲ ಪ್ರಾಕೃತವಾದ ರೂಪ, ಆದರೆ ರೂಪ ಒಂದೇ ಇದೆ, ಎರಡು ಮನುಷ್ಯರಂತೆಯೇ ಕಂಡು ಬರುತ್ತೆ. ಅವನದು ಚಿನ್ನದ ಘಟದಂತೆ, ಇದು ಮಣ್ಣಿನ ಘಟ, ಅದೆರಡಕ್ಕೂ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟು ವ್ಯತ್ಯಾಸವಿದೆ. ಚಿನ್ನ ಅಂತ ತಿಳಿದಿಲ್ಲ ಯಾರು, ಅಷ್ಟೇ, ಅದನ್ನು ಹೇಳ್ತಿದ್ದಾರೆ. ಇದಂಚ ಮತ್ಸ್ಯಾದಿ ತನ್ವಾಶ್ರಯಣಸ್ಯಾಪಿ ಉಪಲಕ್ಷಣ. ಎಲ್ಲ ಇಲ್ಲಿ ವಸುದೇವ ಸೂನುಂ ಅಂತ ಹೇಳಿದ್ರೆ ಮನುಷ್ಯತ್ವ ಸಾಮಾನ್ಯ ಸಮಾಶ್ರಯಣತ್ವ ಮನುಷ್ಯತ್ವ ರೂಪ ಅಂತ ಹೇಳಿದ್ರೆ ಎಲ್ಲ ಅವತಾರಗಳಿಗೂ ಕೂಡ ಉಪಲಕ್ಷಣ ಇದು. ಮತ್ಸ್ಯ ರೂಪವಿದ್ದರೂ ಹಾಗೆಯೇ, ಬೇರೆ ಮತ್ಸ್ಯಗಳಂತೆಯೇ ಅವನು ಇದ್ದರೂ ಕೂಡ ಆ ಮತ್ಸ್ಯಕ್ಕೂ ಈ ಮತ್ಸ್ಯಕ್ಕೂ ಅಷ್ಟೇ ವ್ಯತ್ಯಾಸವಿದೆ. ಒಂದು ಪ್ರಾಕೃತ, ಒಂದು ಅಪ್ರಾಕೃತವಾದ ರೂಪ ಅವನದು. ಅದನ್ನು ಮೌಢ್ಯಸ್ಯಾಪಿ ಈಶ್ವರಾಧೀನತ್ವೇನ ತದ್ದೋಷ ವಿದಾಸಾಯ ಸ್ವಕೃತೈ ಪಾಪಕರ್ಮಭಿ ಇತ್ಯುಕ್ತಂ. ಮೌಢ್ಯ ಅಂತ ಹೇಳಿದ್ರೆ ಮೂಢ, ಇದು ತಿರುಮಂಗೆ ಆಳ್ವರ್ ಪ್ರಶ್ನೆ ಮಾಡ್ತಾರಲ್ಲ ಹಾಗೆ ಕಡೆಯಲ್ಲಿ ಹೇಳ್ತಾರೆ ಅವರು. ತಿರುಮಂಗೆ ಆಳ್ವರ್ ಕಡೆಯ ದಶಕದಲ್ಲಿ ಪೆರಿಯ ತಿರುಮಳಿಯಲ್ಲಿ, ನಾನು ಯಾಕೆ ಇವಾಗ ಇಷ್ಟು ಕಾಲ ಆದಮೇಲೆ ನೀನು ನನ್ನನ್ನು ನೋಡ್ತಾ ಇದೆಯಲ್ಲ, ಏನು ಕಾರಣ ಇದು ಅಂತ ಕೇಳಿದ್ರು. ನೀನು ಇವಾಗ ತಾನೇ ನನ್ನನ್ನು ಆಶ್ರಯಿಸಿದೆಯಾ, ಅದಕ್ಕೆ ನಾನು ಇವಾಗ ಇಷ್ಟು ಕಾಲ ಯಾಕೆ ನಾನು ನೋಡಲಿಲ್ಲ, ನೀನು ಮುಖ ತೀರಿಸ್ಕೊಂಡು ಹೋದರೆ ನಾನು ಯಾಕೆ ನೋಡಲಿ ನಿನ್ನನ್ನು ಅಂತ ಹೇಳಿದ್ರು. ಮುಖ ತೀರಿಸ್ಕೊಳ್ಳೋದು ಮಾಡೋನು ನೀನು ತಾನೇ ಅಂತ ಪ್ರಶ್ನೆ ಮಾಡಿದ್ರು. ನಿನ್ನನ್ನು ನೋಡದೇ ಇರೋ ಹಾಗೆ ಮುಖ ಹಿಂತಿರುಗಿಸ್ಕೊಂಡು ಹೋಗೋಕ್ಕೆ ನೀನು ತಾನೇ ನನಗೆ ಮನಸ್ಸು ಕೊಟ್ಟವನು, ಹಾಗೆ ಮನಸ್ಸು ಕೊಡೋ ಹಾಗೆ ಕರ್ಮ ಮಾಡಿದವನು ನೀನು ತಾನೇ ಅಂತ ಕಡೆಯಲ್ಲಿ ಕರ್ಮದಲ್ಲಿ ನಿಲ್ಲುತ್ತೆ. ಅದುವೇ ಇಲ್ಲಿ ಸ್ವಕೃತೈ ಪಾಪಕರ್ಮಭಿಹಿ. ಮೌಢ್ಯವು ಪರಮಾತ್ಮನ ಅಧೀನ ತಾನೇ, ಎಲ್ಲವೂ ಅಧೀನ, ಅವನ ಅಧೀನವೇ ಎಲ್ಲವೂ. ಮತ್ತು ಸ್ಮೃತಿ ಜ್ಞಾನಂ ಅಪೋಹನಂಚ. ಸ್ಮೃತಿ ಜ್ಞಾನ, ಅದನ್ನು ಮರೆಯೋದು, ಅಪೋಹನ ಅದನ್ನು ಮರೆಯೋದು, ಎಲ್ಲವೂ ಮತ್ತಃ ನನ್ನಿಂದಲೇ ಅಂತ ಕೃಷ್ಣ ಹೇಳಿದ ಹಾಗೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ಮೌಢ್ಯವು ಅವನ ಅಧೀನ ತಾನೇ ಅಂತ ಹೇಳಿದ್ರೆ
ಅವನ ಅಧೀನದಲ್ಲಿ ಇರಬಹುದು. ಆದರೆ ಯಾಕೆ ಹಾಗೆ ಬಂತು ಅಂತ ಹೇಳಿದ್ರೆ ಇವರ ಪಾಪ ಕರ್ಮ ಫಲವಾಗಿ ಅವನು ಕೊಟ್ಟಿದ್ದಾನೆ ಅಷ್ಟೇ. ಆದ್ದರಿಂದ ಸ್ವಕೃತೈಹಿ ಪಾಪಕರ್ಮಭಿಹಿ ಅವಜ್ಞಾಕ ಅವಜ್ಞಾಕರಣಂ ದರ್ಶಯತಿ ಪ್ರಾಕೃತೇತಿ ಪ್ರಾಕೃತ ಮನುಷ್ಯ ಸಮಂ ಮನ್ಯಂತೆ. ಅದರಿಂದಲೇ ಅವರು ಅವಜ್ಞೆಯನ್ನು ಮಾಡ್ತಾರೆ, ಅನಾದರ ಮಾಡ್ತಾರೆ. ಪರಂಭಾವಂ ಅಜಾನಂತಹ ಇತ್ಯನೇನ ಭ್ರಮಹೇತೋ ಭೇದ ಅಗ್ರಹಸ್ಯ ಕಥನಂ ಮಾನುಷೀಂ ತನುಮಾಶ್ರಿತಂ ಇತಿತು ಸಾದೃಶ್ಯಸ್ಯ. ಎರಡು ವಿಧವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ತಾಭ್ಯಾಂ ಪ್ರಾಕೃತ ಮನುಷ್ಯ ಸಜಾತೀಯತಾ ಭ್ರಮಃ ತತಶ್ಚ ಯಥಾಕಥಂಚಿತ್ ಪ್ರತೀಯಮಾನ ಉತ್ಕರ್ಷ ಅಪನ್ಹವೇನ ನಿಷ್ಕರ್ಷ ಅಪಾದಾನ ರೂಪ ಅವಜ್ಞಾ. ಇದೆಲ್ಲವೂ ಎರಡು ವಿಧವಾಗಿ ಹೇಳ್ತಾರೆ ಇಲ್ಲಿ. ಒಂದು ಹೇಳುವಾಗ ಪ್ರಾಕೃತ ಮಾನುಷೀಂ ತನುಮಾಶ್ರಿತಂ ಅಂತ ಮೊದಲು, ಆಮೇಲೆ ಪರಂಭಾವಂ ಅಜಾನಂತಹ ಅನ್ನೋದು ಎರಡು. ಮೊದಲು ಒಂದೊಂದು ತಿಳಿಯೋದು, ಅನಾದರ ಮಾಡೋದು. ಮನುಷ್ಯರ ಶರೀರವನ್ನು ನಾನು ತೆಗೆದುಕೊಂಡು ಬಂದರೆ ನನ್ನ ಅನಾದರ ಮಾಡ್ತಾರೆ, ಬೇರೆ ಮನುಷ್ಯರಂತೆಯೇ ಇವನು ಅಂತ ಹೇಳಿ. ನನ್ನ ಪರತ್ವವನ್ನು ತಿಳಿಯದೆ ನನ್ನ ತಿರಸ್ಕಾರ ಕೂಡ ಮಾಡ್ತಾರೆ. ಎರಡು ವಿಧವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪರಂಭಾವಂ ಅಜಾನಂತಹ ಅನ್ನೋದ್ರಿಂದ ಏನು ಹೇಳಿದೆ ಅಂದರೆ ಭ್ರಮಹೇತೋ ಭೇದ ಅಗ್ರಹಸ್ಯ ಕಥನ. ಭ್ರಮಕ್ಕೆ ಕಾರಣವಾದ ಭೇದ ಅಗ್ರಹ. ಭೇದ ತಿಳಿದೇ ಇರೋದು ಭ್ರಮೆಗೆ ಕಾರಣ. ಇವನು ಸಾಮಾನ್ಯ ಮನುಷ್ಯ ಅನ್ನುವ ಭ್ರಮೆ ನಮಗೆ ಬರಬೇಕಾದ್ರೆ ನಮಗೂ ಅವನಿಗೂ ಇರುವ ಭೇದ ತಿಳಿಲಿಲ್ಲ. ಅದು ಚಿನ್ನದ ಘಟ, ಇದು ಮಣ್ಣಿನ ಘಟ ಅನ್ನೋ ಭೇದ ತಿಳಿದೇ ಹೋದರೆ ಅದು ಘಟವೇ ಇದು ಘಟವೇ ಅನ್ನುವ ಭ್ರಮೆ ಉಂಟಾಗುತ್ತೆ. ಆ ರೀತಿ ಭ್ರಮೆಗೆ ಕಾರಣವಾದದ್ದು ಒಂದು ಏನು ಅಂದರೆ ಈ ಭೇದವನ್ನು ತಿಳಿದೇ ಇರೋದು. ಪರಮಾತ್ಮನಿಗೂ ನಮಗೂ ಇರುವ ಭೇದ ತಿಳಿಲಿಲ್ಲ. ಅವರು ಕೃಷ್ಣನಿಗೂ ಇತರರಿಗೂ ಇದ್ದ ಭೇದ ಯಾರೂ ತಿಳಿಲಿಲ್ಲ. ಎರಡನೆಯದು ಮಾನುತೀಂ ತನುಮಾಶ್ರಿತಂ ಅನ್ನೋದು ಸಾದೃಶ್ಯದಿಂದ ಬರುವಂಥದ್ದು. ಇದೂ ಘಟವೇ ಅದು ಘಟವೇ, ಎರಡು ಸರಿಯಾಗಿ ಒಂದೇ ರೀತಿಯಲ್ಲಿ ಇದೆಯಲ್ಲ ಅನ್ನೋ ದೃಷ್ಟಿಯಿಂದ ಇದು ಸಾಮಾನ್ಯವಾದ ಘಟವೇ ಅಂತ ತಿಳಿಯೋದು. ಇನ್ನೊಂದು ಇದಕ್ಕೂ ಇರುವ ಭೇದವನ್ನು ತಿಳಿದೇ ಇರುವಂಥದ್ದು. ಒಂದು ಸಾದೃಶ್ಯದಿಂದ ಬರೋದು, ಇಂದು ಭೇದ ಅಗ್ರಹದಿಂದ ಬರುವಂಥದ್ದು. ಎರಡು ತಾವತ್ತು ಸಿಮಿಲ್ಯಾರಿಟಿ, ಅದು ಒಂದು ವಿಧವಾದ ಮೌಢ್ಯ. ಮತ್ತು ಭೇದವನ್ನು ತಿಳಿದೇ ಇರೋದು ಒಂದು ವಿಧವಾದ ಮೌಢ್ಯ. ಆ ಭೇದ ತಿಳಿದೇ ಇರೋದರಿಂದ ತಿರಸ್ಕಾರ ಮಾಡ್ತಾರೆ. ಸಾದೃಶ್ಯದಿಂದ ಸಾಮಾನ್ಯವಾದದ್ದು ಅಂತ ತಿಳಿದುಬಿಟ್ರು, ಅದನ್ನು ಅನಾದರ ಮಾಡಿದ್ರು. ಭೇದ ತಿಳಿದೇ ಇರೋದ್ರಿಂದ ತಿರಸ್ಕಾರವನ್ನು ಕೂಡ ಮಾಡ್ತಾರೆ. ಎರಡು ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ತಾಭ್ಯಾಂ ಪ್ರಾಕೃತ ಮನುಷ್ಯ ಸಜಾತೀಯತಾ ಭ್ರಮಃ. ಪ್ರಾಕೃತವಾದ ಮನುಷ್ಯರೊಡನೆ ಸಜಾತೀಯನಾದವನು, ಅದೇ ಜಾತಿಗೆ ಸೇರಿದವನು ಅನ್ನುವ ಒಂದು ಭ್ರಮೆ. ಆ ಭ್ರಮೆಯಿಂದ ಯಥಾಕಥಂಚಿತ್ ಪ್ರತೀಯಮಾನ ಉತ್ಕರ್ಷ ಅಪನ್ಹವೇನ. ಯಾವುದೋ ಒಂದು ಕಾರಣದಿಂದ ಒಂದು ಉತ್ಕರ್ಷ ತಿಳಿದು ಬರುತ್ತೆ, ಅದನ್ನು ಮರೆಸಿ ನಿಷ್ಕರ್ಷ ಆಪಾದನ ರೂಪ ಅವಜ್ಞ. ಉತ್ಕರ್ಷವು ತಿಳಿದು ಬಂದರೂ ಯಾವುದೋ ಒಂದು ರೂಪದಲ್ಲಿ ಉತ್ಕರ್ಷ ತಿಳಿದು ಬರುತ್ತೆ, ಅದನ್ನು ನಿಕೃಷ್ಟವಾದ ಯಾವುದೋ ಒಂದು ಕಾರಣವನ್ನು ಅದರ ಮೇಲೆ ಆಪಾದನೆ ಮಾಡಿ ತಿರಸ್ಕಾರ ಮಾಡುವಂಥದ್ದು. ಆ ರೀತಿ ಅವನು ಎಷ್ಟೋ ಆಶ್ಚರ್ಯವಾದ ಕೆಲಸಗಳನ್ನೆಲ್ಲ ತೋರಿಸಿದನು ಕೃಷ್ಣ. ಆದರೆ ಅದಕ್ಕೆಲ್ಲ ಯಾವುದೋ ಒಂದು ಸಾಮಾನ್ಯವಾದ ನಿಷ್ಕೃಷ್ಟವಾದ ಒಂದು ಕಾರಣವನ್ನು ಹೇಳಿ ತಿರಸ್ಕಾರ ಮಾಡುವಂಥದ್ದು. ಈ ರೀತಿ ಈ ಎರಡು ಕೂಡ ಉಂಟಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಇಲ್ಲಿ ವಿಶದಪಡಿಸ್ತಾರೆ. ಭೂತಮಹೇಶ್ವರಸ್ಯ ಮಮ ಅಪಾರ ಕಾರುಣ್ಯ ಉದಾರ ಸೌಶೀಲ್ಯವಾತ್ಸಲ್ಯ ನಿಬಂಧನಂ ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಮಿಮಂ ಪರಂಭಾವಮಜಾನಂತಹ ಮನುಷ್ಯತ್ವ ಸಮಾಶ್ರಯಣ ಮಾತ್ರೇಣ ಮಾಂ ಇತರ ಸಜಾತೀಯಂ ಮತ್ವಾ ತಿರಸ್ಕುರ್ವಂತಿ. ಆದ್ದರಿಂದ ಈ ಮನುಷ್ಯತ್ವ ರೂಪವನ್ನೇ ತೆಗೆದುಕೊಂಡು ಬಂದರೆ ಎಲ್ಲರೂ ಆಶ್ರಯಿಸಲಿ ಅಂತ ನನ್ನನ್ನು ತಿರಸ್ಕಾರವೂ ಮಾಡ್ತಾರೆ. ಯಾವುದೋ ಒಂದು ಅವನ ಉತ್ಕರ್ಷವೂ ಅಲ್ಲಲ್ಲಿ ತಿಳಿಯುತ್ತೆ ಅವನು ಮಾಡಿದ ಆಶ್ಚರ್ಯ ಚೇಷ್ಟತೆಗಳಿಂದ. ಆದರೂ ಪರತ್ವ ಅನ್ನೋದನ್ನು ಎಲ್ಲರೂ ತಿಳಿಯಲಿಲ್ಲ, ಮಹಾತ್ಮರುಗಳು ಮಾತ್ರವೇ ತಿಳಿದರು ಅನ್ನೋದು ಇಲ್ಲಿ. ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಮಿತಿ ಅಜಹತ್ ಸ್ವಸ್ವಭಾವಸ್ಯ ಅನಿತರ ಸಾಧಾರಣಂ ಏವಂ ವಿಧಂ ಮನುಷ್ಯತ್ವ ಆಶ್ರಯಣಮಪಿ ವಸ್ತುತಃ ಪರತ್ವ ಅನುಪ್ರವಿಷ್ಟಂ ಇತಿ ಭಾವಃ. ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಂ, ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಂ ಹೇಳಿದ್ರೆ ಅಜಹತ್ ಸ್ವಸ್ವಭಾವಸ್ಯ, ತನ್ನ ಸ್ವಭಾವವನ್ನು ಬಿಡದೇ ಇರುವಂಥದ್ದು, ತನ್ನ ಅಪ್ರಾಕೃತವಾದ ಸ್ವಭಾವವನ್ನು ಬಿಡದೇ ಇದ್ದರೂ ಅನಿತರ ಸಾಧಾರಣಂ ಏವಂ ವಿಧ ಮನುಷ್ಯತ್ವ ಆಶ್ರಯಣಮಪಿ,
ಬೇರೆ ಯಾರಿಗೂ ಸಾಧ್ಯವಲ್ಲದಂತಹ ಅನಿತರ ಸಾಧಾರಣವಾದ ಈ ವಿಧವಾದ ಮನುಷ್ಯತ್ವಾಶ್ರಯಣಂ, ಮನುಷ್ಯತ್ವವನ್ನು ಅವನು ತೆಗೆದುಕೊಂಡು ಬರೋದು, ಮನುಷ್ಯ ರೂಪವನ್ನು ತೆಗೆದುಕೊಂಡು ಬಂದಿದ್ದಾನೆ. ಅದು ಈ ರೀತಿ ಅವನು ತನ್ನ ಪರರೂಪದಲ್ಲಿಯೇ ಮನುಷ್ಯನಾಗಿ ಕಂಡು ಬರ್ತಾ ಇರೋದು, ಬೇರೆ ಯಾರಿಗೂ ಮಾಡೋಕ್ಕೆ ಸಾಧ್ಯವಿಲ್ಲ ಇದು. ಆದ್ದರಿಂದ ಇದು ವಸ್ತುತಃ ಪರತ್ವ ಅನುಪ್ರವಿಷ್ಟಂ, ಇದು ವಸ್ತುತಃ ಪರತ್ವವೇ ಅದು, ಆದರೆ ಪರಂಭಾವವೇ ಅದು, ಆದರೆ ಅದನ್ನು ತಿಳಿಲಿಲ್ಲ ಅವನು. ಆದ್ದರಿಂದ ತನ್ನ ಸ್ವಭಾವವನ್ನು ಬಿಡದೆ ಸಾಮಾನ್ಯವಾದ ಮನುಷ್ಯ ರೂಪವನ್ನು ತೆಗೆದುಕೊಂಡು ಬಂದರೂ ಕೂಡ ಅದು ಪರತ್ವವೇ ಅಲ್ಲಿ ಇರೋ ಅಂಥದ್ದು, ಆದರೆ ಅದನ್ನು ತಿಳಿಲಿಲ್ಲ ಯಾರು ಅನ್ನೋದು ಅರ್ಥ ಇಲ್ಲಿ. ಮನುಷ್ಯತ್ವ ಸಮಾಶ್ರಯಣ ಲಕ್ಷಣಮಿಮಂ ಪರಂಭಾವಂ ಅಜಾನಂತಹ, ನಾನು ಅದು ಬೇರೆ ಯಾರಿಗೂ ಈ ರೀತಿ ಮಾಡೋಕ್ಕೆ ಸಾಧ್ಯವಿಲ್ಲ. ಪರತ್ವದೊಡನೆ ಮನುಷ್ಯ ರೂಪದೊಡನೆ ಬರೋದು, ಸಾಮಾನ್ಯವಾದ ಮನುಷ್ಯನಂತೆ ಕಂಡು ಬರುವಂಥದ್ದು, ಇದು ಅವನ ಪರಂಭಾವಂ ಅಂತ ಹೇಳಿರೋದು. ಅದು ವಸ್ತುತಃ ಪರತ್ವವೇ, ಆದರೆ ಅದನ್ನು ಯಾರು ತಿಳಿಲಿಲ್ಲ, ತಿರಸ್ಕಾರ ಮಾಡ್ತಾರೆ ಅನ್ನೋದು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರೇ ಮಾಡಿದ ಕರ್ಮಗಳ ಕಾರಣ. ಅದು ಸ್ವಕೃತೈಹಿ ಪಾಪಕರ್ಮವಿಹಿ ಮೂಢಾಹ, ಅದುವೇ ಪ್ರಧಾನವಾದದ್ದು ಇಲ್ಲಿ. ಅವರಿಗೆ ಜ್ಞಾನದಲ್ಲಿ ಮೋಹ ಉಂಟಾಗಿದೆ, ಆದ್ದರಿಂದ ಅವರು ತನಗೂ ಪರಮಾತ್ಮನಿಗೂ ಇರುವ ಭೇದವನ್ನು ತಿಳಿದಿಲ್ಲ. ಒಂದೇ ರೂಪ ಕಂಡು ಬರೆದಿರೋದ್ರಿಂದ ತನ್ನ ಜಾತಿಗೆ ಸೇರಿದವನು, ಮನುಷ್ಯನ ಜಾತಿ ಏನಾದವನು ಅಂತ ತಿಳಿದರು. ಇದುವೇ ಅವರ ಮೌಢ್ಯವು ಅಂತ ಹೇಳಲ್ಪಡುತ್ತೆ. ಅವರಿಗೆ ಏನು ಫಲ ಬರುತ್ತೆ ಅಂದರೆ ಮೋಗಾಶಾಹ ಮೋಗಕರ್ಮಾಣ ಮೋಗಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ಯಾಕೆ ಈ ಕಾರಣ ಈ ರೀತಿಯೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರಣ ಇದರಿಂದಲೇ ಅವರು ಮನುಷ್ಯತ್ವದಲ್ಲಿಯೇ ಎಲ್ಲವೂ ಇದ್ದರೂ ಕೂಡ ಅವನು ಅದೆಲ್ಲ ಮರೆಸಿಬಿಡುತ್ತೆ ಪ್ರಕೃತಿ. ಅದು ಹೇಳುವಾಗ ಪರಮಾತ್ಮನ ಸ್ವರೂಪವನ್ನು ತಿರೋಧಾನ ಮಾಡುತ್ತೆ, ಮರೆಸಿಬಿಡುತ್ತೆ ಪ್ರಕೃತಿ. ಆದರೆ ಅಂತಹ ಒಂದು ಪ್ರಕೃತಿಗೆ ಆಶ್ಚರ್ಯವಾದ ಶಕ್ತಿ ಇದೆ, ಅದು ಮೋಹಿನಿ ಅಂತ ಹೇಳಲ್ಪಟ್ಟಿದೆ ಪ್ರಕೃತಿ. ಆ ಮೋಹಿನಿ ಅಂತ ಹೇಳಲ್ಪಟ್ಟ ಪ್ರಕೃತಿ ಅದು ರಾಕ್ಷಸಿ ಆಸುರಿ ಇದೆಲ್ಲ ಹೇಳಲ್ಪಟ್ಟಿದೆ. ಯಾಕೆಂದರೆ ಆಯಾ ಕಾರಣಗಳನ್ನೆಲ್ಲ ಉಂಟು ಮಾಡುತ್ತೆ. ಅದಕ್ಕೆ ಸತ್ವರಜಸ್ ತಮಸ್ಸು ಅನ್ನುವ 3 ಗುಣಗಳಿದೆ. ತಮಸ್ಸು ರಜಸ್ಸು ಇದರಿಂದ ಉಂಟಾಗುವಂಥದ್ದೆಲ್ಲ ರಾಕ್ಷಸಿ ಆಸುರಿ ಭಾವಗಳೆಲ್ಲ ಅದರಿಂದಲೇ. ತಮಸ್ಸಿನಿಂದ ರಾಕ್ಷಸಿ ಭಾವ ಉಂಟಾಗುತ್ತೆ, ರಜಸ್ಸಿನಿಂದ ಆಸುರಿ ಭಾವ ಉಂಟಾಗುತ್ತೆ. ಹೀಗೆ ಎಲ್ಲ ಅವಾಂತರ ಭೇದಗಳು ಅದರಲ್ಲಿ. ಅಸುರರು ರಾಕ್ಷಸರು ಎಲ್ಲ ಅವರೆಲ್ಲ ಅವಾಂತರ ಭೇದಗಳು, ಒಂದೇ ಎಲ್ಲ ದೇವಜಾತಿಗೆ ಸೇರಿದವರೇ ಎಲ್ಲರೂ ಕೂಡ. ಆದರೆ ಈ ಪ್ರಕೃತಿಗೆ ಆ ಗುಣಗಳಿಂದ ಗುಣದ ಪ್ರಭಾವ ಇವನ ಮೇಲೆ ಬಂದಾಗ ಅವ್ರು ಮಾಡುವ ಕೆಲಸಗಳನ್ನೆಲ್ಲ ಇವನು ಮಾಡ್ತಾನೆ, ಅದಕ್ಕೆ ಸದೃಶ್ಯವಾದ ಕೆಲಸಗಳನ್ನು ಮಾಡ್ತಾನೆ. ಅದರಿಂದ ಅದಕ್ಕೆ ರಾಕ್ಷಸಿ ಆಸುರಿ ಮೋಹಿನಿ ಹೀಗೆಲ್ಲ ಪ್ರಕೃತಿಗೆ ವಿಶೇಷಣಗಳು. ಅಚೇತನಕ್ಕೆ ಈ ರೀತಿ ಹೇಗೆ ವಿಶೇಷಣ ಅಂದರೆ ಅದರ ಗುಣಗಳು ಇವನ ಜ್ಞಾನದ ಮೇಲೆ ಈ ರೀತಿ ಪ್ರಭಾವವನ್ನು ಬೀರಿ ಆ ರಾಕ್ಷಸರೋ ಅಸುರರೋ ಮಾಡುವ ಕೆಲಸಗಳಿಗೆ ಅನುಗುಣವಾಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ ಇವನಿಗೆ. ಆದ್ದರಿಂದ ಆ ರೀತಿ ಹೇಳಲ್ಪಟ್ಟಿದೆ ಇಲ್ಲಿ. ಅಂತಹ ಒಂದು ಪ್ರಕೃತಿಯನ್ನು ಆಶ್ರಯಿಸಿದ್ದಾರೆ ಅಂದರೆ ಅದಕ್ಕೆ ವಶವಾಗಿಬಿಟ್ಟಿದ್ದಾರೆ ಇವರು. ಆದ್ದರಿಂದ ಅವರಿಗೆ ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ. ಅಮೋಘ ಅಂದರೆ ವ್ಯರ್ಥವಾಗದಂತಹದ್ದು. ಅದು ಅಮೋಘ ಅಂದರೆ ಮೋಘ ಅಂದರೆ ವ್ಯರ್ಥವಾಗುವುದು. ಮೋಘಾಶಃ ಮೋಘಕರ್ಮಾಣ ಮೋಘಜ್ಞಾನ ಎಲ್ಲವೂ ವ್ಯರ್ಥವಾಗುತ್ತೆ. ಅವ್ರು ಮಾಡೋ ಕೆಲಸಗಳೆಲ್ಲ, ಅವರ ಆಸೆಗಳೇನು ಇದೇನು ಎಲ್ಲವೂ ವ್ಯರ್ಥವಾಗುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಅಂದರೆ ಸರಿಯಾದ ಫಲವನ್ನು ಕೊಡೋದಕ್ಕೆ ಕಾರಣವಾಗುವುದಿಲ್ಲ ಯಾವುದು ಕೂಡ. ಮಮ ಮನುಷ್ಯತ್ವೇ ಪರಮಕಾರುಣ್ಯಾದಿ ಪರತ್ವ ತಿರೋಧಾನಕರೀಂ, ಪರಮಕಾರುಣ್ಯ ಮೊದಲಾದ ಇವನ ಪರತ್ವವನ್ನು ಮನುಷ್ಯನಾಗಿ ಬಂದಿರುವ ಪರಮಾತ್ಮನು ತನ್ನ ಪರತ್ವ ರೂಪವನ್ನು ಸ್ವಲ್ಪವೂ ಬಿಡದೆ ಮನುಷ್ಯ ರೂಪವನ್ನು ತೆಗೆದುಕೊಂಡು ಬಂದಿರುವ ಪರಮಾತ್ಮನ ಈ ಪರಮಕಾರುಣಿಕತ್ವೇ ಮೊದಲಾದ ಎಲ್ಲ ಗುಣವಿಶಿಷ್ಟನಾದ ಅವನ ಪರತ್ವವನ್ನು ಮರೆಸಿಬಿಡುತ್ತೆ. ತಿರೋಧಾನಕರಿ ರಾಕ್ಷಸೀಂ ಆಸುರೀಂ ಚ ಮೋಹಿನೀಂ ಪ್ರಕೃತಿಮಾಶ್ರಿತಾ. ರಾಕ್ಷಸಿ ಆಸುರಿ ಮೋಹಿನಿ ಇದೆಲ್ಲ ಪ್ರಕೃತಿಗೆ ಹೆಸರುಗಳು, ವಿಶೇಷಣಗಳು. ಇದನ್ನ ಆಶ್ರಯಿಸಿದ್ದಾರೆ, ಅದಕ್ಕೆ ವಶವಾಗಿಬಿಟ್ಟಿದ್ದಾರೆ. ಆದ್ದರಿಂದ ಅವರು ಮೋಘಾಶಾಹ ಅಂದರೆ ಅವರೇನಾದ್ರು ಇಚ್ಛೆ ಪಟ್ಟರೆ ಅದು ವ್ಯರ್ಥವಾಗುತ್ತೆ. ಮೋಘವಾಂಛಿತ ನಿಷ್ಫಲವಾಂಛಿತ, ಫಲ ಕೊಡೋದಿಲ್ಲ. ಅವರೇನು ಇಚ್ಛೆ ಪಟ್ಟಿದ್ದೆಲ್ಲ ಫಲ ಸಿಗೋದಿಲ್ಲ ಅವರಿಗೆ. ಮೋಘಕರ್ಮಾಣ ಮೋಘಾರಂಭ ಅಂದರೆ ಕರ್ಮವನ್ನು ಎಲ್ಲ ವ್ಯರ್ಥವಾಗಿ ಕರ್ಮಗಳನ್ನು ಆರಂಭಿಸ್ತಾರೆ. ಮೋಘಜ್ಞಾನ ಸರ್ವೇಷು ಮದೀಯೇಷು ಚರಾಚರೇಷು ಅರ್ಥೇಷು ವಿಪರೀತ ಜ್ಞಾನತೆಯ ನಿಷ್ಫಲ ಜ್ಞಾನ.
ಅವನ ಪರಮಾತ್ಮನಿಗೆ ಶೇಷಭೂತವಾದ ಚರಾಚರ ಪದಾರ್ಥಗಳಲ್ಲೆಲ್ಲ ಇವರಿಗೆ ವಿಪರೀತವಾದ ಜ್ಞಾನ ಉಂಟಾಗಿದೆ. ಆದ್ದರಿಂದ ಅವರ ಜ್ಞಾನವು ನಿಷ್ಫಲ, ಫಲ ಕೊಡೋದಿಲ್ಲ. ಅವಿವೇಕವೇ ಇದೆ ಅವರಿಗೆ, ವಿವೇಕ ಜ್ಞಾನವಿಲ್ಲ. ಆದ್ದರಿಂದ ಅವಿವೇಕದಿಂದ ಬರುವ ಫಲ ನಿಷ್ಫಲ. ಆದ್ದರಿಂದ ಅವರ ಜ್ಞಾನ ನಿಷ್ಫಲವಾದ ಜ್ಞಾನ. ಅವರಿಗೆ ಪರಮಾತ್ಮನಿಗೆ ಸೇರಿದ ಮದೀಯೇಷು ಚರಾಚರೇಷು ಅರ್ಥೇಷು. ಆದ್ದರಿಂದ ವಿಚೇತ ಸಹ ತಥಾ ಸರ್ವತ್ರ ವಿಗತ ಯಾಥಾತ್ಮ್ಯ ಜ್ಞಾನ. ಚೇತನಂದರೆ ಜ್ಞಾನ, ಎಲ್ಲ ಕಡೆಯೂ ಅವರು ಯಾಥಾತ್ಮ್ಯ ಜ್ಞಾನವನ್ನು, ಯಾವ ವಿಷಯದಲ್ಲಿಯೂ ಯಾಥಾತ್ಮ್ಯ ಜ್ಞಾನ ಹೊಂದಿಲ್ಲ ಅವರು. ಹೀಗೆಲ್ಲ ಇದ್ದು ಮಾಂ ಸರ್ವೇಶ್ವರಂ ಇತರ ಸಮಂ ಮತ್ವ, ನನ್ನನ್ನು ಬೇರೆಯವರಿಗೆ ಸಮ ಅಂತ ತಿಳಿದು, ಮೈ ಯತ್ಕರ್ತು ಇಚ್ಛಂತಿ ಯದುದ್ದೇಶ್ಯ ಆರಂಭಾನ್ ಕುರ್ವತೆ ತತ್ಸರ್ವಂ ಮೋಘಂ ಭವತಿ ಅರ್ಥಃ. ನನ್ನನ್ನು ಕುರಿತು ಏನೇನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೋ, ನನ್ನನ್ನು ಯದುದ್ದೇಶ್ಯ ಆರಂಭಾನ್ ಮಯಿ ಯತ್ ಕರ್ತುಂ ಇಚ್ಛಂತಿ ಯದುದ್ದೇಶ್ಯ ಆರಂಭಾನ್ ಕುರ್ವತೆ ತತ್ಸರ್ವಂ ಮೋಘಂ ಭವತಿ. ನನ್ನ ವಿಷಯದಲ್ಲಿ ಯಾವುದನ್ನು ಮಾಡಿ ಇಚ್ಛೆ ಪಡ್ತಾರೋ ಮಾಡೋದಕ್ಕೆ, ಯಾವುದನ್ನು ಉದ್ದೇಶಿಸಿ ಆರಂಭಿಸ್ತಾರೋ ಅವರಿಗೆ ನನ್ನ ಪರತ್ವವು ಸ್ವಲ್ಪವೂ ತಿಳಿದಿಲ್ಲ. ನನ್ನದಾದ ಈ ಚರಾಚರ ಪದಾರ್ಥಗಳ ಯಾಥಾತ್ಮ್ಯ ಜ್ಞಾನವಿಲ್ಲ, ವಿಪರೀತ ಜ್ಞಾನವಿದೆ. ಅದಕ್ಕೆ ವಿರುದ್ಧವಾಗಿ ವಿಪರೀತ ಜ್ಞಾನವಿದೆ, ಅವಿವೇಕವೇ ತುಂಬಿದೆ. ಆದ್ದರಿಂದ ನನ್ನ ವಿಷಯದಲ್ಲಿ ಅವರು ಏನು ಮಾಡಿದ್ರೂ ಎಲ್ಲವೂ ವ್ಯರ್ಥವಾಗುತ್ತೆ ಅಂತ ಅರ್ಥ. ಸರಿಯಾದ ಜ್ಞಾನದೊಡನೆ ಮಾಡಿದ್ರೆ ಫಲ ಉಂಟಾಗುತ್ತೆ, ಅದು ವಿಪರೀತ ಜ್ಞಾನದೊಡನೆ ಮಾಡಿದ್ರೆ ವಿಪರೀತವಾದ ಫಲವೇ ಉಂಟಾಗುತ್ತೆ, ಎಲ್ಲವೂ ವ್ಯರ್ಥವಾಗುತ್ತೆ ಅವರು ಮಾಡುವುದೆಲ್ಲ ಕೆಲಸಗಳೆಲ್ಲ ಅಂತ ಹೇಳಿ. ಇನ್ನು ಪರಮಾತ್ಮನ ಪರಂಭಾವವನ್ನು ತಿಳಿದಿದೆ. ಈ ರೀತಿ ಮಾಡಿದ್ರೆ ಅವರಿಗೆ ವಿಪರೀತವಾದ ಫಲವೇ ಬರುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಮೋಘಾಶಃ ಮೊದಲಾದವುಗಳಿಂದ. ಅದಕ್ಕೆ ತಾತ್ಪರ್ಯ ಚಿಂತಕೆ ವಿವರಣೆಯನ್ನು ಮುಂದುವರ್ಸೋಣ. ಪರಮಾತ್ಮನು ತಾನು ಈ ರೀತಿ ಅವತಾರ ಮಾಡಿದ್ರು ಯಾರೂ ಅವನನ್ನು ತಿಳಿಯಲಿಲ್ಲ ಅನ್ನೋ ವಿಷಯವನ್ನು ಹೇಳ್ತಿದ್ದಾನೆ. ಅದರ ಮುಂದೆ ಜ್ಞಾನಿಗಳ ಒಂದು ಪ್ರಶಂಸೆ. ಇಲ್ಲಿಯವರು ಇದ್ದಾರೆ, ಮಹಾತ್ಮಾನಸ್ತು ಮಾಂ ಪಾರ್ಥ ಅಂತ ಹೇಳಿ ಆರಂಭಿಸಿ ದೇವಿ ಪ್ರಕೃತಿ ಅವರು ತಿಳಿತಾರೆ. ಅವರಿಗೆ ಪ್ರಯೋಜನಕ್ಕಾದರೆ ಅವತಾರ ಮಾಡ್ತಾನೆ ಪರಮಾತ್ಮ. ಅವರು ಅವನನ್ನು ತಿಳಿಯೋರು ಕೂಡ ಇದ್ದಾರೆ, ಪ್ರಯೋಜನವಿದೆ ಅವತಾರಕ್ಕೆ ಅನ್ನೋದನ್ನು ಮುಂದೆ ಹೇಳಿ ಅವರ ವಿಷಯವನ್ನು ಹೇಳ್ತಾನೆ, ಹೇಗೆ ಅವರೆಲ್ಲ ಉಪಾಸನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರವನ್ನು ನಿಲ್ಲಿಸ್ಕೊಟ್ಟು. ಯೋ ನಿತ್ಯಂ ಅಚ್ಯುತ ಪದಾಂಬುಜಯುಗ್ಮರುಕ್ತವ್ಯಾಮೋಹತಃ ತರಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋ ಶ್ರೀಏಕಸಿಂಧೋ ರಾಮಾನುಜಂ ಪ್ರಗತಿ ಕವಿತಾರ್ಕಿಕಸಿಂಹಾಯ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ಮಹಾದೇಶಿಕಾಯ ನಮಃ. ಓಂ ಶ್ರೀ